ಜ್ಯೋತಿಷ್ಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಹಣ ಸಂಪಾದನೆ ಸಂಬಂಧಪಟ್ಟ ವಿಚಾರದಲ್ಲಿ ಮನುಷ್ಯನ ಆಶೆ, ಮೋಹ ಮುಂತಾದ ವಿಚಾರಗಳನ್ನು ಜಾತಕದಲ್ಲಿ ಹೇಗೆ ನೋಡೋದು, ಒಬ್ಬ ಮನುಷ್ಯನಿಗೆ ಮೋಹ ಹೇಗಿದೆ, ಹಣದ ವಿಚಾರದಲ್ಲಿ ಆ ಮನುಷ್ಯನ ಸ್ಟ್ಯಾಂಡ್ ಏನು, ಅತಿಯಾದಂಥ ಶ್ರೀಮಂತಿಗೆ ಬಯಸೋದಕ್ಕೆ ಅವನ ಜಾತಕದಲ್ಲಿ ತಿಳ್ಕೊಳ್ಳೋದು ಹೇಗೆ, ಒಬ್ಬ ಮನುಷ್ಯನಿಗೆ ಹೆಚ್ಚಿನ ಸಂಪಾದನೆ ಮಾಡಬೇಕು ಅಂತಂಬೋ ಛಲ ಅಥವಾ ಚಟ ಹೇಗೆ ಬರುತ್ತೆ, ಅದನ್ನು ಗುರುತಿಸೋದು ಹೇಗೆ ಅಂತೇಳಿ ಕಳೆದ ಬಾರಿ ನೋಡಿದ್ವಿ. ಯೋಚನೆ ಮಾಡಿದಂಥ ವಿಚಾರವನ್ನು ಇಷ್ಟಪಡುವುದು ಮತ್ತು ಬಯಸುವುದು, ಬಯಸಿದ್ದು ಸಿಗದೇ ಇದ್ದಾಗ ಕೋಪ, ಅದರಿಂದ ದ್ವೇಷ, ನಂತರ ಅದನ್ನು ಹೇಗಾದರೂ ಪಡಿಬೇಕು ಅಂತಂಬೋ ಮೋಹ, ಸಮ್ಮೋಹ ಅಂದರೆ ಅಧರ್ಮಕಾಮ, ಅಂದರೆ ಧರ್ಮಾಧರ್ಮಗಳಿಗೆ ಸಂಬಂಧ ಇಲ್ಲ, ಅದು ನನಗೆ ಬೇಕೇ ಬೇಕು, ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ನಂತರ ಚಿತ್ತಭ್ರಂಶ ಅಂತಂದರೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅಂತಂಬೋ ಅರಿವು ತಲೆಯಾಗಿರ್ತದೆ. ಯಾವಾಗಾದರೂ ನಾನು ಆಲ್ರೆಡಿ ಅದನ್ನು ಪಡಿಲೇಬೇಕು ಅಂತ ಫಿಕ್ಸ್ ಆದಾಗ ಒಳ್ಳೆಯದು ಕೆಟ್ಟದ್ದು ಇನ್ನದರ ಸಂಬಂಧ ಇಲ್ಲ. ಒಳ್ಳೆಯದು ಕೆಟ್ಟದ್ದು ನಿರ್ಣಯ ಮಾಡುವಂಥ ಕೆಲಸ ಇಲ್ಲದಾಗ ಬುದ್ಧಿ ಕೆಲಸ ಇಲ್ಲ. ಸೊ ಬುದ್ಧಿನಾಶ. ಕೊನೆಗೆ ಆತ್ಮನಾಶ ಅಂದರೆ ಸೆಲ್ಫ್. ನಮಗೆ ಸಿಗದೇ ಇದ್ದಾಗ ಹೇಗಾದರೂ ಸರಿ ಅದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡಿದರೂ ಸಿಗದೇ ಇಲ್ಲ ಅಂದ್ಕೊಳ್ಳಿ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತದೆ, ಡಿಪ್ರೆಷನಿಗೆ ಹೋಗ್ತೇವೆ. ಅದು ಪಡೆಯೋದ್ರ ಮೇಲೆ ಸಣ್ಣದಾದರೆ ಏನು ತೊಂದರೆ ಇಲ್ಲ, ತುಂಬ ದೊಡ್ಡದು ಪ್ರಿಸ್ಟೀಜಿಯಸ್ ಇಶ್ಯೂ ಅಂತಂದಾಗ ಬ್ಯಾಡ್ ಹ್ಯಾಬಿಟ್ಸಿಗೆ ಅಡಿಕ್ಟ್ ಆಗೋದಾಗಲಿ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಲಿ ಆಗ್ತದೆ. ಇದು ಕಳೆದ ಬಾರಿ ನಾವು ನೋಡಿದ್ದು. ಅದಕ್ಕೆ ದೋಷಗಳ ವಿಚಾರ ಬಂದಾಗ ದೋಷಗಳನ್ನು ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಕುಜದೋಷ, ಸರ್ಪದೋಷ, ಮಾಂಗಲ್ಯ ದೋಷ. ಇದನ್ನು ನಾವು ವಿವಾಹ ವಿಚಾರದಲ್ಲಿ ಅದನ್ನು ಉಲ್ಲೇಖನ ಮಾಡಿದ್ವಿ. ಅದು ವಿವಾಹದ ಆಸ್ಪೆಕ್ಟಲ್ಲೇ ನೋಡಿದ್ವಿ. ಆದರೆ ವಿವಾಹ ಅಂತಂಬೋ ಆಸ್ಪೆಕ್ಟ್ ಕೂಡ ಹಣದಿಂದನೇ ಎಲ್ಲ ಹಣದಿಂದನೇ ಕನೆಕ್ಟ್ ಆಗಿರುತ್ತೆ. ಎಜುಕೇಷನ್ ಆಗಲಿ, ಒಂದು ಮನೆ ಕೊಂಡ್ಕೋಬೇಕು, ಮಕ್ಕಳು, ಪ್ರತಿಯೊಂದು ಸವ್ಯವಾಗಿ ನಡಿಬೇಕು ಅಂತಂದರೆ ಹಣ. ಹಾಗಾಗಿ ವಿವಾಹ ವಿಚಾರದಲ್ಲಿ ಶುರು ಆಗೋದೇ ಹಣದಿಂದ ಶುರು ಆಗುತ್ತೆ. ಯಾಕಂದರೆ ಸಂಬಂಧಗಳು ನೋಡೋ ಕಾಲಕ್ಕೆ ಒಳ್ಳೆಯ ಸಂಬಂಧ ಅಂತಂದರೆ ಜನರಲ್ ಶಾಸ್ತ್ರದ ಡೆಫಿನಿಷನ್ ಏನಂತಂದರೆ ಆ ಹುಡುಗನ ಗುಣಗಣಗಳು, ಆ ಹುಡುಗಿ ಗುಣಗಣಗಳು ಇಬ್ಬರದು ಮ್ಯಾಚ್ ಆಗಬೇಕು. ಒಂದು ಉತ್ತಮವಾದಂಥ ಒಂದು ಕುಟುಂಬ, ಸಮಾಜಕ್ಕೆ ಅನುಕೂಲವಾಗಿರುವಂಥ ಗುಣಗಳನ್ನು ನಾವು ನೋಡ್ತೇವೆ. ಹುಡುಗ ನೆಮ್ಮದಿಸ್ಥರಾಗಿರಬೇಕು, ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಅದೇ ರೀತಿ ದೊಡ್ಡವರನ್ನು ಗೌರವಿಸಬೇಕು, ಭಗವಂತನ ಮೇಲೆ ಭಕ್ತಿ ಇರಬೇಕು, ಯಾರಿಗೂ ಮೋಸ ಮಾಡದೆ ತಾನೂ ಆನಂದವಾಗಿ ಇನ್ನೊಬ್ಬರನ್ನು ಆನಂದವಾಗಿ ಇಟ್ಟಿರೋದೇ ನಿಜವಾದಂಥ ಒಳ್ಳೆಯದು ಅಂತಂಬುದಕ್ಕೆ ಡೆಫಿನೇಷನ್. ಇದು ಶಾಸ್ತ್ರದಲ್ಲಿ ಅರ್ಥ. ಆದರೆ ಇವತ್ತು ನಮ್ಮ ಅರ್ಥ ಏನು? ಒಳ್ಳೆಯದು ಅಂತಂದರೆ ನಾವು ಯಾವುದು ಇಷ್ಟಪಡ್ತೀವೋ ಅದನ್ನು ಪಡೆಯೋದು ಒಳ್ಳೆಯದು. ಇದನ್ನೇನಂತೀವಿ? ಅಧರ್ಮ ಕಾಮ ಅಂತೀವಿ. ಸಮ್ಮೋಹಕ್ಕೊಳಗಾದಾಗ ಈ ಥರ ಆಗ್ತದೆ. ಒಳ್ಳೆಯದು ಅಂತಂಬೋದು ಏನಂತಂದರೆ ನಾನು ಇಷ್ಟಪಡೋದು ಒಳ್ಳೆಯದು. ಅದಕ್ಕೆ ಯುಕ್ತ ವಿಚಕ್ಷಣೆ, ವಿವೇಕ ಪ್ರಜ್ಞೆ ಏನೇ ಕೆಲಸ ಇಲ್ಲ. ಬುದ್ಧಿನಾಶ ಅಂತ ಹೇಳ್ತೀವಲ್ಲ, ಬುದ್ಧಿ ಇನ್ಫೆಕ್ಟ್ ಆದಾಗ ಆ ರೀತಿ ಆಗ್ತದೆ. ಶಾಸ್ತ್ರದಲ್ಲಿ ಹೇಳಿದಂಥ ಒಳ್ಳೆಯದು, ಅಥವಾ ಶಾಸ್ತ್ರ ಬಿಡೋಣ, ದೊಡ್ಡವರೆಲ್ಲ ಹೇಳ್ತಾರೆ, ಹಿರಿಯರು ಯಾವುದು ಒಳ್ಳೆಯದು ಅಂತ ಹೇಳ್ತಾರೋ ಅದು ಆಕ್ಸೆಪ್ಟ್ ಮಾಡೋದನ್ನು ಸರಿಯಾದ ಶಾಸ್ತ್ರ ಸಮ್ಮತವಾದದ್ದು. ಅದು ಬಿಟ್ಟು ಅದು ಸಮ್ಮತವೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದರೆ ನಾನು ಅಂದುಕೊಂಡಿದ್ದು ಆಗಬೇಕು, ಅದೇ ಒಳ್ಳೆಯದು. ಇದು ಚಿತ್ತಭ್ರಂಶ, ಬುದ್ಧಿನಾಶ ಆದಾಗ ಇರುವಂಥ ಸಿಂಪ್ಟಮ್ಸ್. ಇವತ್ತೆಲ್ಲರಿಗೂ ಅಷ್ಟೇ ಅಲ್ವಾ? ಸಂಬಂಧಗಳು ನೋಡೋ ಕಾಲಕ್ಕೆ ಹಿಂದೆ ಗುರು ಹಿರಿಯರನ್ನು ಕರ್ಕೊಂಡು, ಮನೆಯಲ್ಲಿ ಯಾರನ್ನ ದೊಡ್ಡವರಿದ್ದಾರೆ, ಊರಲ್ಲಿ ಯಾರನ್ನ ಒಬ್ಬ ದೊಡ್ಡ ಮನುಷ್ಯ ಇದ್ದಾನೆ ಅಂತಂದರೆ ಕನಿಷ್ಠ ಪಕ್ಷ ಪೌರೋಹಿತರನ್ನಾದರೂ ಕರ್ಕೊಂಡು ಹೋಗ್ತಿದ್ರು. ಇವತ್ತು ಯಾರೂ ಇಲ್ಲ. ಸಂಬಂಧ ಗಟ್ಟಿ ಆದಮೇಲೆ ಎಲ್ಲರಿಗೂ ಹೇಳೋಣ, ಮುಂಚಿತವಾಗಿ ಬೇಡ, ಮತ್ತು ನಾವು ಅದೊಂದು ಕಲ್ಲಾಗ್ತಾರೆ,
ಎಲ್ಲ ಮುಚ್ಚಿಟ್ಟು ಮದುವೆ ಹಿಂದೆ ಎಲ್ಲ ಓಪನ್ ಆಗಿರ್ತಿತ್ತು, ಯಾಕಂದರೆ ಏನಾದರೂ ಕೆಟ್ಟದಿದ್ದರೆ ಗೊತ್ತಾಗತ್ತೆ ಅಂತ. ಇವತ್ತು ಆ ಸ್ಥಿತಿ ಇಲ್ಲ. ಇವತ್ತು ನಾನು, ನನ್ನ ಮಗ, ನನ್ನ ಫ್ಯಾಮ್ಲಿ ಇಷ್ಟು ಮೆಚ್ಚಿರೋ ಸಾಕು, ಎಲ್ಲರೂ ಬೇಕಾಗಿಲ್ಲ. ನಾವು ಇಷ್ಟಪಟ್ಟು ನಾವು ಓಕೆ ಅಂದಮೇಲೆ ಉಳಿದ ಬಾಕಿ ಜನನ ಹೇಳೋಣ. ಒಂದು ವೇಳೆ ಅವರು ಅಯ್ಯೋ ಯಾಕೆ ಮಾಡ್ತೀರಿ ಆ ಸಂಬಂಧ ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚು, ಅವ್ರು ಹಾಗೆ ಹೇಳ್ತಾರೆ ಬಿಡಿ ಅಂತ ಈ ರೀತಿ ಕನ್ಕ್ಲೂಷನು. ಮತ್ತು ಮದುವೆ ಎಲ್ಲ ಆದಮೇಲೆ ಗಲಾಟೆ ಆದಮೇಲೆ ಆಮೇಲೆ ಬರ್ತಾರೆ ಜ್ಯೋತಿಷ್ಯರೊತ್ತಿಗೆ, ಅಯ್ಯೋ ಹಿಂಗಾಗೋಯ್ತು, ಎಲ್ಲರೂ ಹೇಳಿದರು ನಾವು ಅವಾಗ ಕೇಳಲಿಲ್ಲ, ಈ ಥರ ಬರ್ತಾರೆ. ಮದುವೆಗೆ ನೋಡೋವಂಥದ್ದೇನು? ಶ್ರೀಮಂತಿಗೆ. ಇವತ್ತು ಬೆಂಗಳೂರಲ್ಲಂಥ ಕಡೆ ನೋಡಿದ್ರೆ, ಬೆಂಗಳೂರಲ್ಲಿ ಮನೆ ಇದ್ದರೆ ಮದುವೆ, ಇಲ್ಲದ್ರೆ ಇಲ್ಲ. ಬೆಂಗಳೂರಲ್ಲಿ ಮನೆ ಇರಬೇಕು, ಒಳ್ಳೆಯ ಉದ್ಯೋಗ ಇರಬೇಕು, ಅತ್ತೆ ಮಾವ ಹತ್ತಿರ ಇರಬಾರ್ದು, ಸಾಲ ಜಾಸ್ತಿ ಇರಬಾರ್ದು, ಬರೀ ಹುಡುಗಿ ಮೇಲೆ ಅಟೆನ್ಷನ್ ತೋರಿಸ್ತಾ ಇದ್ದರೆ ಹುಡುಗಿನ ಕೊಡ್ತಾರೆ, ಇಲ್ಲದ್ರೆ ಇಲ್ಲ. ಆ ಸ್ಥಿತಿ ನಾವು ಬಂದಿದ್ದೇವೆ ಇವಾಗ. ಒಳ್ಳೆಯದು ಅಂತಂದರೆ ನಮ್ಮ ಡೆಫಿನಿಷನ್ ಏನು? ನಮಗೆ ಒಳ್ಳೆಯದೇನಾಗುತ್ತೆ, ನಾನು ಒಳ್ಳೆಯದು ಅಂತ ಏನು ಅಂದ್ಕೊಂಡಿದ್ದೀನಿ, ಅಥವಾ ನನ್ನ ಸುಖ ಏನಿದೆ, ನನ್ನ ಸುಖಕ್ಕೆ ಅನುಕೂಲವಾಗಿರೋದೆಲ್ಲ ಒಳ್ಳೆಯದು. ಸಣ್ಣ ಮಗು ಅಂತಲ್ವ, ಐಸ್ ಕ್ರೀಮ್ ತುಂಬ ಒಳ್ಳೆಯದು ಅಂತ ಹೇಳುತ್ತೆ ಸಣ್ಣ ಮಗು, ಯಾಕಂದರೆ ಅದಕ್ಕಿಷ್ಟ, ಅದ ಕಾರಣ ಕೇಳ್ತದೆ. ದೊಡ್ಡವರು ಅದೇ ಇದ್ರೆ ಏನು ಮಾಡೋಕ್ಕೆ ಯಾಕಾಗುತ್ತೆ? ಐಸ್ ಕ್ರೀಮ್ ಒಳ್ಳೆಯದು ಅಂತಂದರೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ, ಸುಖ ಕೊಡುತ್ತೆ ಅಷ್ಟೇ, ಆದರೆ ಆ ದೇಹಕ್ಕೆ ಆರೋಗ್ಯ ಕೊಡೋದಿಲ್ಲ. ಸೊ ಇದೇ ರೀತಿ ಮನುಷ್ಯನ ಬೈಕೆಲ್ಲ ಕೂಡ ಚೈಲ್ಡಿಶ್ ಆಗಿದೆ. ಇದನ್ನು ಗುರುತಿಸೋದಕ್ಕೆ ಸರ್ಪದೋಷ, ಕುಜದೋಷ ನೋಡ್ತೇವೆ. ರಾಹು ಮೋಹಕಾರಕ. ಮೋಹ ಬಂದ ಮೇಲೆ ಎಲ್ಲರಿಗೂ ಮೋಹ ಇರುತ್ತೆ, ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲರಲ್ಲಿ ಮೋಹ ಆ್ಯಕ್ಟಿವೇಟ್ ಆಗೋದಿಲ್ಲ, ಸಹಕಾರ ಆಗೋದಿಲ್ಲ. ಪ್ರತಿಯೊಬ್ಬನಿಗೂ ಐಶ್ವರ್ಯ ರಾಯ್ ಅಂತ ಹುಡುಗಿಯನ್ನು ಮದುವೆ ಮಾಡ್ಕೋಬೇಕು, ಅಂಬಾನಿ ಥರ ಮನೆ ಇರಬೇಕು, ಈ ಥರ ಇದ್ದರೆ ಚೆನ್ನಾಗಿರ್ತೀವಿ ಊಹಿಸಿಕೊಳ್ಬೋದು, ಆಸೆ ಕೂಡ ಇರ್ಬೋದು, ಮೋಹವೂ ಇರ್ಬೋದು. ಆದರೆ ಎಲ್ಲರೂ ಅದಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಮಾಡಲ್ಲ. ನನಗೆ ಬೇಕು ಅಂದ ತಕ್ಷಣ ಪ್ರಯತ್ನ ಯಾರು ಮಾಡ್ತಾರೆ? ಕೊನೆಗೆ ಅವರಿಂದ ಅದೆಲ್ಲ ಸುಮ್ಮನೆ ಅಂದುಕೊಂಡಿದ್ದೆಲ್ಲ ಆಗುತ್ತಾ ಏನು ಅಂತ ಬಂದುಬಿಡ್ತಾರೆ. ಕೆಲವಿನ ಜನ ಸಾಹಸ ಮಾಡ್ತಾರೆ, ಇಲ್ಲ ನಾವು ಯಾಕೆ ಪಡಿಬಾರ್ದು, ಅದಕ್ಕೆ ಬೇಕಾದಂಥ ಎಫರ್ಟ್ ಹಾಕ್ತಾರೆ. ಆ ಎಫರ್ಟ್ ಹಾಕಲಿಕ್ಕೆ ಕುಜ ಸ್ವಲ್ಪ ಧೈರ್ಯಕಾರಕ, ಸಾಹಸಕ್ಕೆ ಕಾರಕ, ಯುದ್ಧಕ್ಕೆ ಕಾರಕ. ಸ್ವಲ್ಪ ನಾವು ಸಾಹಸ ಮಾಡಬೇಕಾಗತ್ತೆ, ಚಾಲೆಂಜಿಂಗಾಗಿ ತೊಗೋಬೇಕಾಗತ್ತೆ. ಆವಾಗ ಕುಜ ತೊಗೊಳ್ತೇವೆ. ಕುಜನಿಗೆ ಪ್ಲಸ್ ರಾಹುವಿಗೆ ಸಂಬಂಧ ಇದ್ದಾಗ ಈ ಥರ ಮೋಹವನ್ನು ಈಡೇರಿಸಿಕೊಳ್ಳುವಂಥ ಒಂದು ಛಲ ಸಿಗತ್ತೆ. ಅದಕ್ಕೆ ಕುಜದೋಷ, ಸರ್ಪದೋಷ ಅಂತೇವೆ. ಕುಜಾರಾಹು ಜೊತೆ ಸರ್ಪದೋಷ ಅಂತಂದರೆ ಮೋಹವನ್ನು ಈಡೇರಿಸಿಕೊಳ್ಳೋದಕ್ಕೆ ಮಾಡುವಂಥ ಛಲ, ಅದನ್ನು ನಾವು ಸರ್ಪದೋಷ ಅಂತೇವೆ. ಬಟ್ ಇವತ್ತು ಕಾಮನ್ ಅದು, ಇವತ್ತು ಅದು ದೋಷವೇ ಅಲ್ಲ. ಒನ್ಸ್ ಅಪನ್ ಎ ಟೈಮ್ ಅದು ದೋಷ, ಇವತ್ತು ಆ ದೋಷ ಅಲ್ಲ ಇತ್ತು. ಇವತ್ತೆಲ್ಲರೂ ಕೂಡ ಎಷ್ಟು ಸಂಬಳ ಅಂತ ಕೇಳ್ತಾರೆ, ಅದು ಹೇಗೆ ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ಯಾರೂ ಕೇಳಲ್ಲ. ಹೇಗಾದರೂ ಸಂಪಾದನೆ ಮಾಡೋದು, ದಟ್ ಈಸ್ ಇಮೆಟೀರಿಯಲ್. ಎಷ್ಟು ಸಂಬಳ ಬರುತ್ತೆ, ಎಷ್ಟು ಪ್ಯಾಕೇಜು, ಹುಡುಗಿ ನೋಡೋ ಕಾಲಕ್ಕೆ ಅಲ್ಲಿ ಫಿಲ್ಟರಿಂಗ್ ಆಪ್ಷನ್ ಇರುತ್ತೆ, ಎಷ್ಟು ಲಕ್ಷ ಪ್ಯಾಕೇಜ್ ಬೇಕು ನಿಮಗೆ. ಅದರಲ್ಲಿ ಎಲ್ಲೂ ಕೂಡ ಯಾವ ಥರ ಉದ್ಯೋಗ ಮಾಡ್ತಿದ್ದಾನೆ, ಆ ಉದ್ಯೋಗ ಒಳ್ಳೆಯದಾ ಕೆಟ್ಟದ್ದ, ಆ ವಿಶ್ಲೇಷಣೆಯೇ ಇರುವುದಿಲ್ಲ. ಹೇಗನಾಗಲಿ ಜಾಸ್ತಿ ಸಂಬಳ ಬರುವಂಥ ಕಂಪನಿ ಯಾವುದನ್ನಾಗಲಿ ಅಲ್ಲಿ ಉದ್ಯೋಗ ಮಾಡಬೇಕು. ಅದು ಹೇಗೆ ಸಂಪಾದನೆ ಮಾಡ್ತಾಯಿದೆ, ದಟ್ ಈಸ್ ಇಮೆಟೀರಿಯಲ್. ಈ ಥರ ಸ್ಥಿತಿಗೆ ನಾವು ಬಂದಿದ್ದೇವೆ. ಇದು ಕುಜ ರಾಹುಗೆ ಸಂಬಂಧಪಟ್ಟದ್ದು. ನಂತರ ಶುಕ್ರ ರಾಹು ಅತಿ ವ್ಯಾಮೋಹ. ಅದು ಕುಜ ರಾಹು ಅಂದರೆ ಸ್ವಲ್ಪ ಸಾಹಸ ಮಾಡ್ತಾರೆ. ಕುಜ ಅಂದರೆ ಸ್ವಲ್ಪ ಸಾಹಸ. ಶುಕ್ರ ರಾಹು ಅಂತಂದರೆ ಸಾಹಸ ಇಲ್ಲ, ಸೀಕ್ರೆಟ ಮಾಡೋದು. ಅದು ಗೊತ್ತೇ ಆಗೋದಿಲ್ಲ ಹೇಗೆ ಅದು ಧರ್ಮವಾ ಅಧರ್ಮವಾ ಗೊತ್ತಿಲ್ಲ, ಆದರೂ ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಾರೆ. ನಾವು ನೋಡ್ತಾ ಇಲ್ವಲ್ಲ, ನಾವು ಯಾವುದನ್ನು ದೊಡ್ಡವರು ಪೊಲಿಟಿಷಿಯನ್ಸ್ ಆಗ್ಬೋದು, ದೊಡ್ಡ ಕಂಪನೀಸಲ್ಲಿ ಆಗ್ಬೋದು, ಬೆನಿಫಿಟ್ಸ್ಗೋಸ್ಕರ ಏನು ಮಾಡ್ತಾರೆ, ಸ್ತ್ರೀಯರನ್ನು ಬಳಸಿಕೊಂಡು ಅಥವಾ ಥ್ರೂ ಪ್ಲೆಷರ್ಸಿಂದ ಅವರಿಗೆ ಬೇಕಾದನ್ನು ಪಡ್ಕೊಳ್ತಾರೆ. ಪ್ಲೆಷರ್ಸಿಗೆ ಕಾರಣ ಯಾರು? ಶುಕ್ರ. ಆ ಪ್ಲೆಷರ್ಸ್ ವಿಪರೀತವಾಗಿ ಬಯಸೋದಕ್ಕೆ ಕಾರಣಕ್ಕೆ ಯಾರು? ರಾಹು. ಹಾಗಾಗಿ ಅವರಿಬ್ಬರು ಶುಕ್ರ ರಾಹು ಇದ್ದಾಗ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಬೇಕು ಅಂತಂಬೋ ಛಲ ಬಂದಾಗ ಅದು ಹೇಗಾದರೂ ಆದರೆ ಪಡಿಬೇಕು ಅಂತಂಬೋ ಛಲ. ಈ ಕಾಂಬಿನೇಷನ್ ಎಲ್ಲರಿಗೂ ಇರುತ್ತೆ, ಆದರೆ ಇದ್ದಷ್ಟು ಮಾತ್ರಕ್ಕೆ ಅದು ಆ್ಯಕ್ಟಿವೇಟ್ ಆಗಬೇಕು ಅಂತ ಏನಿಲ್ಲ. ಜಾತಕದಲ್ಲಿ ಲಗ್ನ ಬಲಿಷ್ಠವಾಗಿರದೇ ಇದ್ದರೆ, ಶುಭಗ್ರಹಗಳು ವೀಕ್ ಆದರೆ ಮಾತ್ರ ಇದಕ್ಕೆ ಅವಕಾಶ ಸಿಗತ್ತೆ.
ಆ ಅವಕಾಶ ಸಿಗೋದು ಒಂದೇ ಅಲ್ಲ, ಅದಕ್ಕೆ ದಶೆ ಕೂಡ ಸಹಕಾರ ಮಾಡಬೇಕು, ಇಲ್ಲಾಂದರೆ ಮಿಸ್ ಆಗಿಬಿಡುತ್ತೆ. ಎಲ್ಲರಿಗೂ ಆ ರೀತಿ ಆಗೋದಿಲ್ಲ. ಈ ಕಾಂಬಿನೇಷನ್ ಇದ್ದವರಿಗೆಲ್ಲ ಕೂಡ ಆ್ಯಕ್ಟಿವೇಟ್ ಆಗತ್ತೆ ಅಂತಿಲ್ಲ, ಯಾರೋ ಒಬ್ಬರಿಗೆ ಇಬ್ಬರಿಗೂ ಸಕ್ಸಸ್ ಆಗುತ್ತೆ. ಯಾಕೆಂತಂದರೆ ಆ ಕಾಂಬಿನೇಷನ್ ಇರಬೇಕು, ಆ ಕಾಂಬಿನೇಷನ್ ಆ್ಯಕ್ಟಿವೇಟ್ ಆಗೋ ಸಮಯ ಕೂಡ ಬರಬೇಕು, ಆ ಸಮಯದಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರಬೇಕು. ನಮಗೆ ರಿಕ್ವೈರ್ಮೆಂಟ್ ಇಲ್ಲದಾಗ ಅದು ಬಂದರೆ ಪ್ರಯೋಜನ ಇಲ್ಲ. ನಾನು ಪ್ರಯತ್ನವೂ ಮಾಡಬೇಕು, ಯಾಕೆಂದರೆ ದೈವಾನುಗ್ರಹ ಪುರುಷ ಪ್ರಯತ್ನ ಅಂತೇವೆ. ಜಾತಕ ಏನು, ದಶ ಗೋಚಾರ ಇದೆಲ್ಲ ಕೂಡ ದೈವಾನುಗ್ರಹ, ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮ ಯಾವ ಸಮಯದಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಸೂಚನೆ ಮಾಡ್ತದೆ. ಅದೇ ಸಮಯದಲ್ಲಿ ನೀವು ಪ್ರಯತ್ನ ಮಾಡಬೇಕು, ಪುರುಷ ಪ್ರಯತ್ನ. ನನಗೂ ಅದೇ ಬೇಕು ಅಂತ ಅನಿಸಿ ಪ್ರಯತ್ನ ಮಾಡಿದಾಗ ಅದು ಆ್ಯಕ್ಟಿವೇಟ್ ಆಗ್ತದೆ. ಒಂದು ವೇಳೆ ದೈವಾನುಗ್ರಹ ಇಲ್ಲದೇ ಇದ್ದರೂ ಅಥವಾ ದೈವಾನುಗ್ರಹ ಇದ್ದು ನಾನು ಪ್ರಯತ್ನ ಮಾಡದೇ ಇದ್ರೂ ವರ್ಕೌಟ್ ಆಗಲ್ಲ. ಕೇವಲ ದೈವಾನುಗ್ರಹ ಇದ್ದರೆ ಆಗೋಗುತ್ತೆ ಅಂತ ಅಂದ್ಕೊಳ್ಬೇಡಿ. ಅದು ಪಾಪ ಅನುಭವಿಸೋದಾಗ ಮಾತ್ರ ಆಗ್ತದೆ, ಪುಣ್ಯ ಅನುಭವಿಸೋಕೆ ಆಗೋದಿಲ್ಲ. ಅದು ಪುಣ್ಯ ಅನುಭವಿಸುವಾಗ ಪ್ರಯತ್ನ ಬೇಕು, ಇಲ್ಲದಿದ್ದರೆ ನಿಮಗೆ ಈಡೇರೋದಿಲ್ಲ. ಪಾಪ ಅನುಭವಕ್ಕೆ ಬರೋಕಲ್ಲ, ಇಲ್ಲ ನನಗಿಷ್ಟ ಇಲ್ಲ, ನಾ ಪ್ರಯತ್ನ ಮಾಡಲ್ಲ, ನಾ ಪಾಪ ಅನುಭವಿಸಲ್ಲ ಅಂದರೆ ಯಾರು ಕೇಳಲ್ಲ, ಖಂಡಿತ ಅನುಭವಿಸ್ಬೇಕಾಗುತ್ತೆ. ಬಟ್ ಪುಣ್ಯ ಅನುಭವದಲ್ಲಿ ಹಾಗಲ್ಲ, ನಿಂಗೆ ಬೇಕಾದ ಸಂಪತ್ತೆಲ್ಲ ಬರುತ್ತೆ, ನೀ ಸುಖ ಪಡಲೇಬೇಕು ಅಂತ ನಿಮ್ಮನ್ನು ಫೋರ್ಸ್ ಯಾರು ಮಾಡಲ್ಲ. ಪಡ್ಬೋದು, ಪಡದೇ ಇರ್ಬೋದು, ನಿಮ್ಮಿಷ್ಟ. ಸೊ ಈ ರೀತಿ ವಿಚಾರವನ್ನು ನಾವು ಕಳೆದ ಪಾಠದಲ್ಲಿ ನೋಡಿದ್ವಿ. ಸೊ ಕಳೆದ ಪಾಠ ಕೇಳಿರುವಂಥ ಪ್ರಶ್ನೆಗಳಲ್ಲಿ ಕೂಡ ಕುಜಾರಾಹು, ಶುಕ್ರರಾಹು ಇದ್ದಷ್ಟು ಮಾತ್ರಕ್ಕೆ ಹೆದರೋ ಕೆಲಸ ಇಲ್ಲ, ಅಥವಾ ಇವನಿಗೆ ಈ ಥರ ಮಾಡ್ತಾನೇನೋ, ಯಾಕಂದರೆ ಮಕ್ಕಳ ಜಾತಕದಲ್ಲಿ, ಹೆಂಡತಿ ಜಾತಕದಲ್ಲಿ, ಗಂಡನ ಜಾತಕದಲ್ಲಿ ಈ ಥರ ಇದ್ದು ಹೆದರಬೇಡಿ, ಅದು ಆಗೋದಿಲ್ಲ. ಅದಕ್ಕೆ ಭಾಳ ಕಂಡೀಷನ್ಸ್ ಇದೆ. ಲಗ್ನ ವೀಕ್ ಆಗಿರಬೇಕು, ಶುಭಗ್ರಹಗಳ ವೀಕ್ ಆಗಿರಬೇಕು, ಶುಭಗ್ರಹಗಳಿಗೆ ಸಪ್ತಮಕ್ಕೆ ಯಾವ ಸಂಬಂಧ ಇರದೇ ಇದ್ದರೆ ಆ ಸಮಯದಲ್ಲಿ ಆಗ್ತದೆ, ಎಲ್ಲ ಸಮಯದಲ್ಲಿ ಆಗಲ್ಲ. ಒಂದು ವಿವಾಹದ ವಿಚಾರದಲ್ಲಿ ಬಿಟ್ಟರೆ ಬೇರೆ ವಿಚಾರದಲ್ಲಿ ಇದೇನು ದೊಡ್ಡ ಹೇಸಿಗೆ ಆದಂಥ ವಿಷಯ ಅಲ್ಲ. ಮನುಷ್ಯ ಒಂದು ಗುಣ ಏನಂತಂದರೆ ಹೈಲಿ ಪೊಸೆಸಿವ್ ಆಗಿರ್ತಾನೆ. ಅಂದರೆ ನಂದು ಅಂತಂಬೋ ಒಂದು ಗುಣ ಇರುತ್ತೆ, ಅಹಂಕಾರ ಅಂತೇವೆ. ಈ ಅಹಂಕಾರ ಒಂದು ಲೆವೆಲ್ಗೆ ಪ್ರಪೋರ್ಷನೇಟಿಗೆ ದಾಟಿ ಹೋಗ್ತದೆ, ಅದನ್ನೇ ದುರಹಂಕಾರ ಅಂತ ಕರಿತೇವೆ. ಅಹಂಕಾರದಲ್ಲಿ ಎರಡಿದೆ, ಸಂಸ್ಕಾರ, ದುರಹಂಕಾರ ಅಂತ. ಪಾಸಿಟಿವ್ ಸೈಡ್ ಹೋದರೆ ಸಂಸ್ಕಾರ ಜಾಸ್ತಿ ಆಗ್ತದೆ, ನೆಗೆಟಿವ್ ಸೈಡ್ ಹೋದರೆ ದುರಹಂಕಾರ ಜಾಸ್ತಿ ಆಗ್ತದೆ. ಹೈಲಿ ಪೊಸೆಸಿವ್ ಆದಾಗ ನಂದೇ ಆಗಿರಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ. ತಾಯಿ ಇರ್ತಾಳೆ, ದಂಪತಿಗಳಿಗೆ ಹೊಸ ಮದುವಾಗ್ತದೆ. ಮದುವಾದ ನಂತರ ಬಹಳ ವರ್ಷಗಳ ನಂತರ ಆ ದಂಪತಿಗಳಿಗೆ ಒಂದು ಮಗು ಆಗ್ತದೆ. ಮಗು ಆದಾಗ ತಾಯಿ ಏನು ಮಾಡ್ತಾಳೆ, ಭಾಳ ವರ್ಷದ ನಂತರ ಹುಟ್ಟಿದ ಅದಕ್ಕೆ ನನ್ನ ಶರೀರದ ಭಾಗವೇ, ಅದಕ್ಕೆ ಅತಿಯಾದಂಥ ಪ್ರೀತಿ ಇರ್ತದೆ. ಆ ಪ್ರೀತಿಯನ್ನೆಲ್ಲ ಆ ಮಗು ಕೊಡ್ತಾಳೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಆ ಮಗು ಕೂಡ ತಾಯಿ ಪ್ರೀತಿಯನ್ನು ತುಂಬ ಸಂತೋಷವಾಗಿ ಆಸ್ವಾದನೆ ಮಾಡ್ತಾ ಇರುತ್ತೆ. ಒಂದು 4-5 ವರ್ಷದ ನಂತರ ಮತ್ತೆ ಆ ತಾಯಿ ಗರ್ಭಿಣಿ ಆದ್ಲಂತ ಕೊಡಿ, ಮತ್ತೆ ಇನ್ನೊಂದು ಮಗು ಹುಟ್ಟುತ್ತೆ. ಎರಡನೇ ಮಗು ಹುಟ್ಟಿದ ತಕ್ಷಣವೇ ಮೊದಲನೇ ಮಗುಗೆ ಶತ್ರುತ್ವ ಬೆಳೀತೆ. ಯಾಕೆಂದರೆ ತಾಯಿ ಏನು ಮಾಡ್ತಾಳೆ, ತನ್ನ ಪ್ರೀತಿಯನ್ನು ಹಂಚಿಕೊಳ್ತಾಳೆ. ದೊಡ್ಡ ಮಗನಿಗೆ ಎಷ್ಟು ಪ್ರೀತಿಯೋ ಚಿಕ್ಕ ಮಗನಿಗೆ ಕೂಡ ಅಷ್ಟೇ ಪ್ರೀತಿ ಕೊಡ್ತಾಳೆ, ಅದರಲ್ಲಿ ಏನೂ ದೋಷ ಇಲ್ಲ. ತಾಯಿ ಇಬ್ಬರನ್ನು ಒಂದೇ ಥರ ನೋಡ್ಕೊಳ್ತಾಳೆ. ಆದರೆ ಮಗನಿಗೆ ಪ್ರೀತಿಯನ್ನು ಇನ್ನೊಬ್ಬರ ಹತ್ರ ಹಂಚಿಕೊಳ್ಳೋದಕ್ಕೆ ಯಾರೂ ಇಷ್ಟಪಡಲ್ಲ. ಅದು ಸ್ತ್ರೀ ಪುರುಷರಲ್ಲಂತೂ ತುಂಬ ಭಯಾನಕವಾಗಿರುತ್ತೆ. ಬಟ್ ಗಂಡು ಮಕ್ಕಳಿಗೆ ತಾಯಿ ಈ ಥರ ವಿಚಾರದಲ್ಲಿ ಬರ್ತೆ, ತಾಯಿ ನೋಡು ನನಗೆ ಕೊಳ್ಳಾರ್ದು ಅವಳಿಗೆ ಕೊಡ್ತಾಳೆ ಜಾಸ್ತಿ. ಯಾಕಂದರೆ ಯೂಶ್ವಲಿ ಸಣ್ಣ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಕೊಡೋದಾಗಲಿ ಈ ಥರ ಇರುತ್ತೆ. ನೋಡು ನಾನಂದರೆ ಇಷ್ಟ ಇಲ್ಲ, ಅದು ಎಷ್ಟವರೆಗೂ ಹೋಗುತ್ತೆ ಅಂದರೆ ದೊಡ್ಡವ್ರವರೆಗೂ ಬರ್ತದೆ. ನಾವು ವಯಸ್ಸಾದ ಮೇಲೆ ಕೂಡ ಅವನಿಗೆ ಜಾಸ್ತಿ ಪಾಲು ಮಾಡಿದ್ದಾರೆ, ನನಗೆ ಕೊಳ್ಳೇ ಇಲ್ಲ, ಅಥವಾ ಸಮಾನವಾಗಿ ಪಾಲು ಮಾಡಿದರೂ ಕೂಡ ನನಗೆ ಇನ್ಫೀರಿಯರ್ ಕೊಟ್ಟಿದ್ದಾರೆ, ಅವ್ರಿಗೆ ಸುಪೀರಿಯರ್ ಕೊಟ್ಟಿದ್ದಾರೆ. ಇದು ಎಲ್ಲರಲ್ಲಿ ಬಂದೇ ಬರುತ್ತೆ. ಯಾಕೆಂತಂದರೆ ಯಾವ ಮನುಷ್ಯ ಕೂಡ ಪ್ರೀತಿಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ಅದು ತುಂಬ ಭಯಾನಕವಾಗಿರುತ್ತೆ. ಬಟ್ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಓಕೆ, ಏನು ಅಷ್ಟೇನು ಸೀರಿಯಸ್ ಆಗಲ್ಲ. ಮಹಾ ಅಂದರೆ ಕೋರ್ಟಿಗೆ ಹೋಗ್ಬೋದು, ಅಥವಾ ತಂದೆ ತಾಯಿಗಳ ಜೊತೆ ಮಾತಾಡದೆ ನನಗೇನು ಸರಿಯಾಗಿ ಜಸ್ಟಿಸ್ ಮಾಡಿಲ್ಲ ಅಂಥೇಳಿ ಬಿಟ್ಬಿಡ್ಬೋದು. ಅವರಿಗೆ ದುಡ್ಕೊಳ್ಳೋ ಶಕ್ತಿಯನ್ನು ತಂದೆ ತಾಯಿ ಕೊಟ್ಟರೂ ಕೂಡ
ತಂದೆ ತಾಯಿ ಸಂಪಾದನೆ ಮಾಡಿದ್ದು ಸರಿಯಾಗಿ ಕೊಟ್ಟಿಲ್ಲ ಅಂತ ಜಗಳ ಮಾಡುವಂಥ ಜನ ಇರುವಂಥ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಶೋಚನೀಯ. ಅದು ನಾವು ಹೇಳ್ಕೊಂಡಷ್ಟು ಮಾತ್ರಕ್ಕೆ ಬಿಡುವಂಥದ್ದಲ್ಲ. ಸೊ ಬಿಟ್ಬಿಡೋಣ, ಅದರ ಬಗ್ಗೆ ಬೇಡ. ಇದು ಸ್ತ್ರೀ ಪುರುಷರ ಮಧ್ಯೆ ತುಂಬ ಭಯಾನಕವಾಗಿರುತ್ತೆ. ಅದು ತಡಿಲಿಕ್ಕಾಗೋದಿಲ್ಲ. ಯಾವುದೇ ಹೆಣ್ಣು ತನ್ನ ಗಂಡನನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಅದೇ ರೀತಿ ಯಾವುದೇ ಗಂಡಾಗಲಿ ತನ್ನ ಹೆಂಡತಿಯನ್ನು ಇನ್ನೊಬ್ಬರ ಜೊತೆ, ತನ್ನ ಹೆಂಡತಿ ಇನ್ನೊಬ್ಬರನ್ನ ಪ್ರೀತಿಯನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಇದು ತುಂಬ ಭಯಾನಕವಾಗಿರುತ್ತೆ. ಅಲ್ಲಿಗೆ ಭಾರತದಲ್ಲಾದರೆ ವೈವಾಹಿಕ ವ್ಯವಸ್ಥೆ ಹೋಗಿದೆ, ಯಾವ ದೇಶದಲ್ಲಾದರೂ ಡಿವೋರ್ಸ್ ಅಂತ ತಗೊಳ್ತಾರೆ. ಯಾಕಂದರೆ ಹಂಚಿಕೊಳ್ಳಿಕ್ಕೆ ಯಾರು ಇಷ್ಟಪಡಲ್ಲ. ಆ ಆಪ್ಷನ್ ಇದೆ. ನಮಗೆ ಮದುವೆ ಆಗೋದು, ಮದುವೆ ಆದಮೇಲೆ ಡಿವೋರ್ಸ್ ಮಾಡಿಕೊಂಡು ಬೇರೆ ಇದೆಲ್ಲ ಗಲಾಟೆಗಳು ಇದರಿಂದನೇ ಬರುತ್ತೆ. ಹಂಚುವುದಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಶುಕ್ರ ರಾಹುಗಳ ಕಾಂಬಿನೇಷನು, ಕುಜ ರಾಹುಗಳ ಕಾಂಬಿನೇಷನು ವಿವಾಹ ವಿಚಾರದಲ್ಲಿ ಸ್ಪೆಸಿಫಿಕ್ಕಾಗಿ ನೋಡ್ತೇವೆ. ಯಾಕೆಂತಂದರೆ ಯಾರೂ ಕೂಡ ಆ ಥರ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರಿಗೂ ಆಕ್ಟಿವೇಟ್ ಆಗೋದಿಲ್ಲ. ಆದರೆ ರಿಸ್ಕ್ ಯಾಕೆ ತೊಗೋಬೇಕು? ರಿಸ್ಕ್ ತೊಗೊಳ್ಳಿಕ್ಕೆ ಯಾವುದು ಆಗ್ತದೋ ಇಲ್ಲೋ ಆ ಥರ ಜನನ ಯಾಕೆ ತೊಗೋಬೇಕು? ಹಾಗಾಗಿ ಕುಜ ರಾಹು, ಶುಕ್ರ ರಾಹು ಇದ್ದರೆ ಸ್ಟ್ರೈಟವೇ ಅವಾಯ್ಡ್ ಮಾಡ್ತಾರೆ. ಅದು ಆಕ್ಟಿವೇಟ್ ಆಗುತ್ತಾ ಇಲ್ಲವಾ, ಬೇರೆ ಗ್ರಹಗಳು ಚೆನ್ನಾಗಿದೆಯಾ ಇಲ್ವಾ, ಇಷ್ಟೆಲ್ಲ ಯಾಕೆ ನೋಡಬೇಕು? ಬೇರೆ ಕಡೆ ಅವೈಲಬಿಲಿಟಿ ಸಿಗೋಂಗಿದ್ರೆ ಇದರ ಬಗ್ಗೆ ಇನ್ನೊಂದು ತಲೆ ಕೆಡಿಸ್ಕೊಳ್ಳೋದು ಯಾಕೆ? ಅಲ್ಲ, ಅಥವಾ ಬೇರೆ ಯಾರು ಸಂಬಂಧಗಳೇ ಬರಲ್ಲ, ಇದೊಂದೇ ಸಂಬಂಧ ಇರೋದು ಅಂದರೆ ಆವಾಗ ನೀವು ಡೀಪಾಗಿ ಆಲೋಚನೆ ಮಾಡಬೇಕು. ಅವಕಾಶ ಇದೆ, ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂದಮೇಲೆ ದೋಷಗಳಿರುವಂಥದ್ದು ಯಾಕೆ ಮಾಡಿಕೊಳ್ಳಬೇಕು ಅಂತ ಆ ಕಾರಣಕ್ಕಾಗಿ ವಿವಾಹ ವಿಷಯದಲ್ಲಿ ಮಾತ್ರ ಕುಜಾರಾಹು ಶುಕ್ರ ರಾಹುಗಳನ್ನ ನಾವು ಹಿಂದೆ ಸ್ಪರ್ಶ ಮಾಡಿದ್ವಿ. ಅಲ್ಲಿ ವಿವಾಹದ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ ನಾವು ಸ್ಪರ್ಶ ಮಾಡಿದ್ವಿ. ಇದು ಹಣ ಕೊಡು ಕಾಮವೇ ಅಲ್ವಾ? ಈ ವಿಚಾರದಲ್ಲಿ ಟಚ್ ಮಾಡ್ತಾ ಇದ್ದೇವೆ. ಕುಜಾರಾಹು ಇದ್ದರೆ ಹಣದ ವಿಚಾರದಲ್ಲಿ ಅತಿಯಾದಂಥ ಬಯಕೆಗಳಿರುತ್ತೆ. ಆ ಬಯಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಅದು ಶುಭ ಪುಣ್ಯವ ಪಾಪವ ಸಂಬಂಧ ಇಲ್ಲ. ಅದಕ್ಕಾಗಿ ಜಾತಕದಲ್ಲಿ ನೋಡಿದ ತಕ್ಷಣ ಇವನಿಗೆ ಚಟ ಇದೆಯಾ, ಇವನಿಗೆ ಅತಿಯಾದಂಥ ವ್ಯಾಮೋಹ ಇದೆಯಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ರಾಹುವಿನ ಕಾಂಬಿನೇಷನ್ದ ಗೊತ್ತಾಗ್ತದೆ. ರಾಹು, ಕುಜ, ಶುಕ್ರ ಇವರ ಕಾಂಬಿನೇಷನ್ ಇದ್ದು ಶುಭಗ್ರಹಗಳ ಬಲಹೀನವಾಗಿ, ಲಗ್ನ ಕೇಂದ್ರ ಕೋಣ ಅಲ್ಲ ತ್ರಿಕೋಣ ಸ್ಥಾನಗಳ ಬಲಹೀನವಾಗಿದ್ದರೆ. ಯಾಕೆಂದರೆ ಒಂದು ನೋಡಿ, ಈ ಥರ ಪ್ರವೃತ್ತಿ ಇದ್ದರೂ ಕೂಡ ಒಬ್ಬ ಮನುಷ್ಯ ಈ ಥರ ಎಲ್ಲ ನಾವು ಮಾಡಬಾರ್ದು ಅಂತ ಯಾವಾಗ ಅನಿಸುತ್ತೆ? ಭಾಳ ಜನಕ್ಕೆ ಮನಸ್ಸಿನಲ್ಲಿ ಬರುತ್ತೆ. ಈ ಥರ ಆಲೋಚನೆಗಳು ಬರೋದಿಲ್ಲ ಅಂತ ಯಾರೂ ಹೇಳಲ್ಲ. ಯಾಕೆಂದರೆ ನಾವು ನೋಡೋಂಥ ಸಿನಿಮಾಗಳಾಗಲಿ, ಸೀರಿಯಲ್ಗಳಾಗಲಿ, ಹೊರಗಿನ ಪ್ರಪಂಚ ಆಗಲಿ ಹಾಗೇ ಇರುತ್ತೆ. ಅದಕ್ಕೆ ತಕ್ಕಂತೆಯೇ ಇದೆ. ನೀವು ಹೊರಗಡೆ ಒಂದು ಪಾರ್ಕಿಂದ ಬೆಳಗ್ಗೆ ವಾಕಿಂಗ್ ಹೋಗೋದ್ರಿಂದ ಆಫೀಸಿಗೆ ಹೋಗಿ ಮೆಟ್ರೋಲ್ಲಿ ಮನೆಗೆ ಬರೋ ತನಕ ನಿಮ್ಮನ್ನು ಕಾಮದ ಕಡೆ ಸೆಳೆಯುವಂಥ ವಾತಾವರಣವೇ ಜಾಸ್ತಿ ಇರುತ್ತೆ. ಅವರ ಗಂಡು ಹೆಣ್ಣುಗಳ ವೇಷಭೂಷಣಗಳಾಗಲಿ, ಅವರ ಒಂದು ಆ್ಯಟಿಟ್ಯೂಡ್ ಆಗಲಿ ಟೆಂಪ್ಟ್ ಮಾಡೋ ರೀತಿಯಲ್ಲೇ ಇರುತ್ತೆ. ಯಾಕಂದರೆ ಆ ಪ್ರಪಂಚದಲ್ಲಿ ನಾವಿದ್ದೇವೆ. ನಾವು ಬೈತೇವೆ ಭಾಳ ಜನನ. ಈ ಇಸ್ಲಾಂ ಇದಕ್ಕೆ ಬುರ್ಕಾಗಳು ಹಾಕ್ಕೋತಾರೆ. ಅವರ ಪರ್ಪಸ್ ಏನಂತಂದರೆ ಗಂಡಿನಲ್ಲಿ ಕಾಮವನ್ನು ಪ್ರವೋಕ್ ಮಾಡಬಾರದು ಅಂತಂಬೋ ರೀತಿಯಲ್ಲಿ ಅವರು ಬುರ್ಕ ಹಾಕ್ಕೊಳ್ತಾರೆ. ಗಂಡಸರು ಅಷ್ಟೇ, ಹೆಣ್ಣಿನಲ್ಲಿ ಕಾಮವನ್ನು ಪ್ರವೋಕ್ ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ಏನು ಮಾಡ್ತಾರೆ, ಲೂಸಾಗಿರೋ ಬಟ್ಟೆಗಳು ಹಾಕ್ಕೊಳ್ತಾರೆ. ಟೈಟಾಗಿರೋದು ಹಾಕ್ಕೊಳ್ಳೋದಿಲ್ಲ. ಯಾಕಂದರೆ ಟೈಟಾಗಿರೋ ಹಾಕ್ಕೊಂಡಾಗ ಶರೀರ ಆಕೃತಿಯನ್ನು ಕಾಣಿಸಿದ ಮೇಲೆ ಟೆಂಪ್ಟ್ ಆಗಲಿಕ್ಕೆ ಅವಕಾಶ ಉಂಟು. ನಮ್ಮಲ್ಲಿ ಕೂಡ ಇದೆ. ನಮ್ಮ ಭಾರತದಲ್ಲಿ ಕೂಡ ಸನಾತನ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಡ್ರೆಸ್ ಹೇಗಿರುತ್ತೆ ಅಂದರೆ ಇದೇ ತೀರ ಇರ್ತದೆ. 9 ಗಜ 16 ಮೊಳ ಸೀರೆ ಉಟ್ಕೊಳ್ಳೋಂಥ ಸಂಪ್ರದಾಯ, ಪೂರ್ತಿಯಾಗಿ ಓದಿಕೊಳ್ಳೋ ಸಂಪ್ರದಾಯ ನಮ್ಮಲ್ಲಿ ಇದೆ. ನಿಮಗೆ ಈಸ್ಟರ್ನ್ ಕಂಟ್ರೀಸ್ಗೆ ಹೋದರೆ, ಚೈನಾ ಆಗಲಿ, ಜಪಾನ್ ಆಗಲಿ, ಅಲ್ಲಿ ಕೂಡ ಇದೆ. ಅವರು ತುಂಬ, ಯಾಕಂದರೆ ಇನ್ನೊಬ್ಬರನ್ನ ಪ್ರವೋಕ್ ಮಾಡಬಾರ್ದು. ಗಂಡಸರು ಅಷ್ಟೇ, ಅವರ ವೇಷಭೂಷಣಗಳಾಗಲಿ ಗಂಡಸರಲ್ಲಾದ ಇವತ್ತು ಅದೇ ಥರ ಇದೆ. ಕೆಲವಿನ ಕಾಲೇಜ್ ಹುಡುಗರು, ಅವರು ಸ್ಟೂಡೆಂಟ್ಸ್ ಇವರು ಬಿಟ್ಟರೆ ಬೇರೆ ಎಲ್ಲ ಕೂಡ ಡ್ರೆಸ್ಸಿಂಗಲ್ಲಿ ದೊಡ್ಡ ಚೇಂಜ್ ಆಗಿಲ್ಲ. ಹೆಣ್ಣು ಮಕ್ಕಳಲ್ಲಿ ಡ್ರೆಸ್ಸಿಂಗಲ್ಲಿ ಭಾಳ ಡ್ರಾಸ್ಟಿಕ್ ಚೇಂಜಸ್ ಬಂದಿದೆ. ಯಾಕೆಂದರೆ ಇನ್ನೊಬ್ಬರನ್ನ ಪ್ರವೋಕ್ ಮಾಡಬಾರ್ದು ಅಂತ. ಸೊ ಆ ಥರ ಒಂದು ವೇಳೆ ಪ್ರವೋಕ್ ಆಯ್ತು ಅಂದ್ಕೊಳ್ಳಿ, ಯಾಕಂದರೆ ಅದೇ ಥರ ವಾತಾವರಣವೇ ಹೊತ್ತಿರೋದು. ಆದರೂ ಕೂಡ ಇಂಥದ್ದೆಲ್ಲ ನೋಡಬಾರ್ದು, ಇಂಥದ್ದೆಲ್ಲ ಮಾಡಬಾರ್ದು ಅಂತ ಮನುಷ್ಯನಿಗೆ ಯಾವಾಗ ಅನಿಸುತ್ತೆ? ಆ ಅನಿಸೋದಕ್ಕೆ ಕಾಂಬಿನೇಷನ್ ಏನಿರಬೇಕು ಅಂತಂದರೆ
ಜಾತಕದಲ್ಲಿ ಲಗ್ನ ಬಲಿಷ್ಠವಾಗಿರಬೇಕು, ಲಗ್ನ ಶುಭವಾಗಿರಬೇಕು. ಬಲಿಷ್ಠವಾಗಿ ಅಂತ ಹೇಳೋದಕ್ಕಿಂತಲೂ ಲಗ್ನ ಶುಭವಾಗಿದ್ದು ಸೂರ್ಯನಿಗೆ ಗುರುವಿಗೆ ಸಂಬಂಧ ಬಂದರೆ ಅವನಿಗೆ ಏನನ್ಸುತ್ತೆ, ಸೂರ್ಯ ಅಂದರೆ ಆತ್ಮಕಾರಕ, ಗುರು ಜ್ಞಾನಕಾರಕ. ಅವರಿಬ್ಬರಿಗೂ ಸಂಬಂಧ ಬಂತಂದ್ಕೊಳ್ಳಿ, ಜೊತೆಗಿರೋದು ದೃಷ್ಟಿಯೋ ಅವ್ರ ಮನೆಗೆ ಯಾವುದಾದ್ರೂ ಆಗ್ಬೋದು. ಆ ಥರ ಸಂಬಂಧ ಬಂದಾಗ ಆ ಮನುಷ್ಯನಿಗೆ ಪ್ರತಿಯೊಂದು ಸಲ ಸ್ಟ್ರೈಕ್ ಆಗ್ತಾ ಇರುತ್ತೆ, ನಾವು ಈ ಥರ ಮಾಡಬಾರ್ದಲ್ವಾ, ನಾವೇ ಈ ಥರ ಮಾಡಿದರೆ ಬೇರೆಯವ್ರಿಗೆ ನಾವು ಇನ್ನೇನು ಹೇಳಲಿಕ್ಕಾಗುತ್ತೆ, ದೇವರು ನೋಡ್ತಾನಲ್ವಾ ಅಂತ ಆಲೋಚನೆ ಬರುತ್ತೆ. ತ್ರಿಕೋಣ ಸ್ಥಾನಗಳು ಬಲಿಷ್ಠವಾಗಿದ್ದಾಗ, ಲಗ್ನಕ್ಕೆ ಶುಭವಾದಾಗ, ಸೂರ್ಯನಿಗೆ ಶುಭ ಸಂಬಂಧ ಬಂದಾಗ ಆ ಸಮಯದಲ್ಲಿ ಕೆಟ್ಟ ಆಲೋಚನೆಗಳು ಅವನ ಮನಸ್ಸಿನಲ್ಲಿ ಬರಲ್ಲ. ಬೇರೆಯವರು ನೋಡ್ತಾರಂತಲ್ಲ, ಅವನು ಮಾಡೋದಿಲ್ಲ ಅಷ್ಟೆ. ಭಾಳ ಜನ ಮುಖಸ್ತುತಿಗೆ ಬೇರೆಯವರು ನೋಡ್ತಾರೇನೋ ಅಂತ ಕಂಟ್ರೋಲ್ ಮಾಡ್ಕೊಳ್ಳೋರು ಭಾಳ ಜನ ಇರ್ತಾರೆ. ಯಾರು ಇಲ್ಲದಾಗ ಟೆಂಪ್ಟ್ ಆಗಿಬಿಡ್ತಾರೆ. ಸೂರ್ಯನ ಜೊತೆ ಗುರು ಇದ್ದಾಗ ಆ ಥರ ಅಲ್ಲ, ಬೇರೆಯವರು ನೋಡ್ತಾರೋ ಬಿಡ್ತಾರೋ ನಾನು ಮಾಡಲ್ಲ ಅಷ್ಟೇ, ನಾನು ಎಥಿಕ್ಸ್ ಇದೇ ಫಾಲೋ ಆಗ್ತೇನೆ. ಜಾತಕದಲ್ಲಿ ಬೇರೆ ಯಾವುದೇ ಕಾಂಬಿನೇಷನ್ ಇರಲಿ, ಕೆಟ್ಟ ಕಾಂಬಿನೇಷನ್ ಇರಲಿ, ಶುಕ್ರ ರಾಹು ಜೊತೆಗಿರಲಿ, ಕುಜ ರಾಹು ಜೊತೆಗಿರಲಿ, ರಾಹು ಸಪ್ತಮ ಸ್ಥಾನದಲ್ಲಿರಲಿ, ಏನೇ ಇರಲಿ, ಗುರುಗ್ರಹ ಬಲಿಷ್ಠವಾಗಿ ಲಗ್ನಕ್ಕೆ ಸಂಬಂಧವಾದ್ರೂ ಸೂರ್ಯಗೆ ಸಂಬಂಧ ಆದ್ರೂ ಆ ಮನುಷ್ಯ ಒಳಗೆ ಏನೇ ಇದ್ರೂ ಕೂಡ ಸಾಹಸ ಮಾಡೋದಿಲ್ಲ. ತಾನು ಕೆಟ್ಟವನು, ಕೆಟ್ಟ ಹಾದಿಲಿ ಹೋಗುವನು ಅಂತ ಅಂದ್ಕೊಳ್ಳಿಕ್ಕೆ ತಾನೇ ಇಷ್ಟಪಡೋದಿಲ್ಲ. ಸೊ ಈ ಒಂದು ಕಾಂಬಿನೇಷನ್ ನೋಡಬೇಕು. ತ್ರಿಕೋಣಗಳ ಬಲಿಷ್ಠವಾದ್ರೂ, ಲಗ್ನಕ್ಕೆ ಶುಭ ಸಂಬಂಧ ಬಂದ್ರೂ, ಸೂರ್ಯನಿಗೆ ಶುಭ ಸಂಬಂಧ ಬಂದ್ರೂ ಆ ಸಮಯದಲ್ಲಿ ಅವನಿಗೆ ಎಷ್ಟೇ ನೆಗೆಟಿವ್ ಕಾಂಬಿನೇಷನ್ ಇದ್ದರೂ ಕೂಡ ಅದು ಹೊರಗೆ ಆಚರಣೆಗೆ ಬರುವುದಿಲ್ಲ. ಮನಸ್ಸಿನಲ್ಲಿ ಆವಾಗವಾಗ ಪ್ರವೋಕ್ ಆಗುತ್ತೆ. ಯಾರಾದರೂ ಈ ಥರ ಸೀರಿಯಲ್ ನೋಡಿದಾಗ ಅಥವಾ ವಿಚಿತ್ರವಾದಂಥ ಬಟ್ಟೆಗಳು ಹಾಕ್ಕೊಂಡಂಥ ಗಂಡು ಹೆಣ್ಣುಗಳನ್ನು ನೋಡಿದಾಗ ಪ್ರವೋಕ್ ಆಗುತ್ತೆ, ಅದು ಸಾಮಾನ್ಯ. ಆದರೂ ಅವನಲ್ಲಿ ಯಾವ ಥರ ಕೆಟ್ಟ ಕೆಲಸವನ್ನು ಮಾಡಿಸುವುದಿಲ್ಲ, ಆ ಥರ ಸಾಹಸ ಮಾಡಿಸುವುದಿಲ್ಲ. ಹಾಗಾಗಿ ಹೆದರೋ ಕೆಲಸ ಇಲ್ಲ. ಲಗ್ನಕ್ಕೆ, ಸೂರ್ಯನಿಗೆ ಅಥವಾ ತ್ರಿಕೋಣಗಳಿಗೆ ಶುಭಗ್ರಹಗಳ ಸಂಬಂಧ ಬಂದಾಗ, ತ್ರಿಕೋಣಗಳು ಬಲಿಷ್ಠವಾದಾಗ ಯಾವ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ, ಎದುರುಗಡೆ ಬಂದ್ರೂ ಬರುವುದಿಲ್ಲ. ಸೊ ಆ ರೀತಿ ಹೇಳ್ಬೋದು. ಸೊ ಈ ಥರ ಮೋಹವನ್ನು ತಿಳ್ಕೊಳ್ಳಿಕ್ಕೂ ಕಾಂಬಿನೇಷನ್ ಹೇಳಿದ್ವಿ. ಮೋಹ ಇದ್ದರೂ ಕೂಡ ಅದು ನಮ್ಮ ಮೇಲೆ ಜಾಸ್ತಿ ಎಫೆಕ್ಟ್ ಇಲ್ಲದೇ ಇರೋದಕ್ಕೂ ಕಾಂಬಿನೇಷನ್ ಹೇಳಿದ್ವಿ. ಸೊ ಈ ಥರ ನಾವು ಅನಲೈಸ್ ಮಾಡಿದಾಗ ಜಾತಕದಲ್ಲಿ ಈಸಿಯಾಗಿ ಕಂಡು ಹಿಡಿಬೋದು. ಮದುವೆ ವಿವಾಹದ ವಿಷಯದಲ್ಲಿ ಇದನ್ನು ಜಾಸ್ತಿ ನಾವು ನೋಡ್ತೇವೆ. ಬಟ್ ಇವತ್ತು ವಿವಾಹ ವಿಷಯದಲ್ಲಿ ಇಷ್ಟು ನೋಡಲಿಕ್ಕೆ ನಿಮಗೆ ಸಮಯ ಎಲ್ಲಿದೆ? ಯಾರೂ ಕೇಳೋದಿಲ್ಲ. ಸುಮ್ಮನೆ ದೋಷಗಳಿದೆಯಾ ಅಂತ ನೋಡಿಬಿಟ್ಟು ಅದು ಕಳಿಸ್ಬಿಡ್ತೇವೆ ಅಷ್ಟೇ. ಇಷ್ಟೆಲ್ಲ ನಾವು ನೋಡೋಲ್ಲ. ಯಾಕೆ ನೋಡೋಲ್ಲ ಅಂದರೆ, ಒಬ್ಬೊಬ್ಬರು 4 ಜಾತಕ 5 ಜಾತಕ ಕುರಿ ಮಾರ್ಕೆಟ್ ಇದ್ದಂಗೆ ತಂದರೆ ಹೇಗೆ ನೋಡಲಿಕ್ಕಾಗುತ್ತೆ? ಯಾರೋ ಒಂದೇ ಜಾತಕ ತಂದರೆ ನೀವು ಡೀಪಾಗಿ ಅನಲೈಸ್ ಮಾಡ್ಬೋದು. 10 ಜಾತಕ ತಂದರೆ, ಒಂದು 5 ಜಾತಕ ತಂದರೆ ನೀವು ಇಷ್ಟು ಸಮಯ ಎಲ್ಲಿರುತ್ತೆ ಒಂದೊಂದನ್ನು ಅನಲೈಸ್ ಮಾಡಲಿಕ್ಕೆ? ಸಮಯ ಇರೋದಿಲ್ಲ. ಸಮಯ ಇದ್ದರೂ ಕೂಡ 5 ಅನಲೈಸ್ ಮಾಡಿದ್ಮೇಲೆ ಅದನ್ನು ಮತ್ತೆ ಕಂಪೇರ್ ಮಾಡೋದು ದೊಡ್ಡ ಕೆಲಸ. ಯಾವುದು ಇದರಲ್ಲಿ ಯಾವುದು ಬೆಸ್ಟ್ ಅಂತಂಬೋದು ತುಂಬ ದೊಡ್ಡದು ಕೆಲಸ. ಇಷ್ಟು ಸಾಹಸ ಯಾರು ಅವಾಗ ಏನು ಮಾಡ್ತೇವೆ ನಾವು? 2 ಜಾತಕ 3 ಜಾತಕ ಬಂತು ಅಂದ್ಕೊಳ್ಳಿ, ಸುಮ್ಮನೆ ಮ್ಯಾಚಿಂಗ್ ಮಾಡಿಬಿಡ್ತೇವೆ. ಎಷ್ಟು ಗುಣ ಬಂದಿದೆ, ಕುಜದೋಷ ಇದೆಯಾ, ಸರ್ಪದೋಷ ಇದೆಯಾ, ಮಂಗಲ್ಯ ದೋಷ ಇದೆಯಾ ಅಂತ ನೋಡಿಬಿಡ್ತೇವೆ. ಇದ್ದರೆ ಎಸ್ ಅಂತ ಬೇಡ ಅಂತೀವಿ, ಇಲ್ಲದ್ರೆ ಓಕೆ ಅಂತೀವಿ ಅಷ್ಟೇ. ಇಷ್ಟೆಲ್ಲ ವಿಶ್ಲೇಷಣೆ ನಾವು ಮಾಡಲ್ಲ, ಯಾರಿಗೂ ಪುರುಸೋತಿರಲ್ಲ. ಮತ್ತು ಕೇಂದ್ರ ಸ್ಥಾನಗಳು ಬಲಿಷ್ಠವಾಗಿದೆಯಾ, ಕೋಣ ಸ್ಥಾನಗಳು ಬಲಿಷ್ಠ, ಇಷ್ಟು ಸಮಯ ಇರೋದಿಲ್ಲ. ಆ ಸಮಯ ಇದ್ದರೂ ಕೂಡ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನೀವು ಮದುವೆ ಮಾಡ್ಬೋದಾ ಬೇಡ ಅಷ್ಟು ಹೇಳಿ, ಇಷ್ಟೆಲ್ಲ ನಮಗೆ ಯಾಕೆ? ಅವನು ಪುಣ್ಯವಂತನ, ಅವನು ಒಳ್ಳೆ ಥರ ಆಲೋಚನೆ ಮಾಡ್ತಾನೆ, ಇದೆಲ್ಲ ನಮಗೆ ಯಾಕೆ ಬೇಕಾಗಿದೆ? ಅವನು ಹೇಗನ್ನ ಆಲೋಚನೆ ಮಾಡ್ಕೊಳ್ಳಿ, ಮದುವೆ ಮಾಡ್ಬೋದಾ ಬೇಡ ಅಷ್ಟೇ. ಅಂದರೆ ಮದುವೆ ಹುಡುಗಿ ಹುಡುಗನ ತಂದೆ, ಹುಡುಗಿ ತಂದೆ ತಾಯಿ ತೊಗೊಳ್ಳೋದು ನಾವು ತೊಗೊಳ್ಬೇಕಾಗತ್ತೆ ಡೆಸಿಷನ್. ಮಾಡಬಹುದು ಮಾಡಬಾರ್ದು ಯಾರು ಡಿಸೈಡ್ ಮಾಡಬೇಕು? ಜ್ಯೋತಿಷ್ಯ ಡಿಸೈಡ್ ಮಾಡಬೇಕು. ಜ್ಯೋತಿಷ್ಯ ಯಾವಾಗೂ ಕೂಡ ಡಿಸೈಡ್ ಮಾಡಬಾರ್ದು, ಜ್ಯೋತಿಷ್ಯ ವಿಷಯ ಹೇಳಬೇಕಷ್ಟೇ. ಡಿಸೈಡ್ ಮಾಡಬೇಕಾದ್ದು ಹುಡುಗನ ತಂದೆ ತಾಯಿಗಳು, ಹುಡುಗಿ ತಂದೆ ತಾಯಿಗಳು ಡಿಸೈಡ್ ಮಾಡಬೇಕು. ಬಟ್ ಪ್ರಾರಬ್ಧ ಇವತ್ತು ಜ್ಯೋತಿಷ್ಯ ಡಿಸೈಡ್ ಆಗೋದಾಗಿದೆ. ಕೇವಲ ಜ್ಯೋತಿಷ್ಯನಾದವನು ಈ ಹುಡುಗಿ ಜೊತೆ ಇದ್ದರೆ ಹೀಗಿರುತ್ತೆ, ಈ ಮಾರ್ಗದಲ್ಲಿ ಹೋದರೆ ಹೀಗಾಗತ್ತೆ, ಈ ಮಾರ್ಗದಲ್ಲಿ ಹೋದರೆ ಹೀಗಾಗತ್ತೆ ಅಷ್ಟೇ ಹೇಳಬೇಕು. ಅಲ್ಟಿಮೇಟ್ ಮಾಡ್ಕೋಬೇಕೋ ಬೇಡವೋ ಅಂತಂಬೋ ಡೆಸಿಷನು ಹುಡುಗಿಯ ತಂದೆ ತಾಯಿಗಳು ತಗೋಬೇಕು.
ಇಲ್ಲಿ ಅವರಿಬ್ಬರೂ ಆ ಕೆಲಸ ಮಾಡೋದಿಲ್ಲ. ಜ್ಯೋತಿಷ ನೀವು ನಮಗೆ ತುಂಬ ನಮಗೆ ಗುರುಗಳು, ನೀವು ಹೇಳಿದ್ರೆ ಆಗೋಯ್ತು, ನಾವು ಇನ್ನೇನು ಆಲೋಚನೆ ಮಾಡಲ್ಲ, ಅಷ್ಟು ಮೂರ್ಖವಾಗಿ ಬ್ಲೈಂಡ್ ಬಿಲೀಫ್ ಇಟ್ಕೊಂಡಿರ್ತಾರೆ. ಜ್ಯೋತಿಷ್ಯ ಒಳ್ಳೆಯನಾದರೆ ಬ್ಲೈಂಡ್ ಬಿಲೀಫ್ ಓಕೆ, ಸಮ್ ಎಕ್ಸ್ಟೆಂಟ್ ಓಕೆ. ಜ್ಯೋತಿಷ್ಯ ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರಲ್ಲ. ಅವನಿಗೂ ಸಂಸಾರ ಇದೆ, ತಾಪತ್ರಗಳಿದೆ, ಅವನಿಗೂ ಆವೇಶಗಳಿದೆ, ಅವನಲ್ಲಿ ವೀಕ್ನೆಸ್ಗಳಿರುತ್ತೆ, ಅವನಲ್ಲಿ ಮೋಹಗಳಿರುತ್ತೆ. ಜ್ಯೋತಿಷ್ಯ ಅಂದ ತಕ್ಷಣ ನಾವು ದೊಡ್ಡ ಸನ್ಯಾಸಿಗಳಿದ್ದಾಗ ನೋಡ್ರೆ ಆಗ್ತದೆ, ಅವನಿಗೂ ಎಲ್ಲ ಆವೇಶಗಳು ಇರ್ತದೆ, ಅವನದಲ್ಲೂ ಒಂದು ಸ್ವಾರ್ಥ ಇರುತ್ತೆ. ಆ ಸ್ವಾರ್ಥಕ್ಕೆ ನಾವು ಬಲಿಯಾಗಿಬಿಡ್ತೀವಿ, ಈ ಒಂದಲ್ಲದ್ರೆ ಒಂದಿನ ಬಲಿಯಾಗಿಬಿಡ್ತೇವೆ. ಜ್ಯೋತಿಷ್ಯನ ಹತ್ರ ಮಾರ್ಗದರ್ಶನ ತಗೊಳ್ಬೇಕಷ್ಟೇ, ಡೆಸಿಷನ್ ನಮ್ಮದೇ ಇರಬೇಕು. ಅದು ವಿವಾಹದಲ್ಲಂತೂ ಡೆಸಿಷನ್ ನಮ್ಮದೇ ಇರಬೇಕು. ಜ್ಯೋತಿಷ್ಯ ಹೇಳ್ತಾನೆ ಹೀಗಿದ್ರೆ ಹೀಗಾಗತ್ತೆ ಅಂತ ಎಲ್ಲ ಹೇಳ್ತಾನೆ, ಕೇಳಬೇಕು. ಮಾಡ್ಕೋಬೇಕೋ ಬೇಡೋ ಎಂಬುದು ಡೆಸಿಷನ್ ನಮ್ಮದೇ, ಅದು ಕೂಡ ಜ್ಯೋತಿಷ್ಯವನ್ನು ಕೇಳಬಾರ್ದು. ಇದು ವಿವಾಹದ ವಿಷಯದಲ್ಲಿ ಮಾತ್ರ ಇಷ್ಟು ಕಾನ್ಸಂಟ್ರೇಷನ್ ನಾವು ನೋಡ್ತೇವೆ. ಓಕೆ, ಸೊ ಇಲ್ಲಿಗೆ ಆಲ್ಮೋಸ್ಟ್ ಆಲ್ ಹಣಕ್ಕೆ ಸಂಬಂಧಪಟ್ಟ ವಿಚಾರಗಳಾಯಿತು. ಪ್ರಾರಂಭದಲ್ಲಿ ಹಣ ಯೋಗ ಹೇಗೆ, ಸಾಮಾನ್ಯವಾದ ಹಣ ಯೋಗ ಏನು ಸೂಚನೆ, ಯಾವ ಗ್ರಹ ಸೂಚನೆ ಮಾಡ್ತದೆ, ಅತಿಯಾದಂಥ ಶ್ರೀಮಂತಿಗೆ ಯಾವ ಹಣ ಸೂಚನೆ ಮಾಡ್ತದೆ, ದುಡ್ಡನ್ನು ಕೂಡಿಡಬೇಕಾದ್ರೆ ಯಾವ ಸೂಚನೆ ಮಾಡ್ತದೆ, ಅನ್ಎಕ್ಸ್ಪೆಕ್ಟೆಡ್ ಸಡನ್ನಾಗಿ ಹಣ ಬರಬೇಕಾದ್ರೆ ಯಾವ ಗ್ರಹ ಸೂಚನೆ ಮಾಡ್ತದೆ, ಇದೆಲ್ಲ ನಿಮಗೆ ಕಾಂಬಿನೇಷನ್ ನಾನು ಹೇಳಿದ್ದೇನೆ. ಅದನ್ನು ಡಾಕ್ಯುಮೆಂಟ್ ಅಂದ್ಕೊಂಡು ನಿಮಗೆ ಕಳಿಸಿದ್ದೇನೆ. ಅದರಲ್ಲಿರುವಂಥ ಕಾಂಬಿನೇಷನ್ ನೀವು ರಿಯಲ್ ಟೈಮ್ ಜಾತಕದಲ್ಲಿ ಹೊಂದಿಸಿ ಯಾವ ಕಂಡೀಷನ್ ಅಪ್ಲೈ ಆಗ್ತಾಯಿದೆ ಅಂತ ನೋಡಿಕೊಂಡು ಅದರ ಮೇಲೆ ನೀವು ಉತ್ತರವನ್ನು ಕೊಡ್ಬೋದು. ಸೊ ಇದು ಹಣದ ವಿಚಾರದ ಟಾಪಿಕ್ ಇಲ್ಲಿಗೆ ನಮಗೆ ಮುಗೀತು. ಇನ್ನು ನಮಗೆ ಅರ್ಧ ಗಂಟೆ ಸಮಯ ಇದಾದ ಕಾರಣ ಈ ಅರ್ಧ ಗಂಟೆ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಜ್ಯೋತಿಷ್ಯಕ್ಕೆ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಉಂಟಾದರೆ ಸ್ಪೆಷಲ್ಲಾಗಿ ಪ್ರಶ್ನೆಗಳು ಓಪನ್ನಾಗಿ ಕೇಳಿ. ನನಗೆ ಗೊತ್ತಿದ್ದನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ, ಗೊತ್ತಿಲ್ಲದನ್ನು ನಾನು ತಿಳ್ಕೊಂಡು ನಿಮಗೆ ಹೇಳ್ತೇನೆ. ಸೊ ಇಲ್ಲಿಗೆ ಇವತ್ತು ಪಾಠ ಮುಕ್ತಾಯವನ್ನು ಮಾಡೋಣ. ಇನ್ನು ಯಾರಾದರೂ ಪ್ರಶ್ನೆಗಳಿದ್ದರೆ ಒಬ್ಬೊಬ್ಬರಾಗಿ ನೀವು ಮುಂದುವರಿಸಬಹುದು. ಅನ್ಮ್ಯೂಟ್ ಮಾಡಿದ್ದೇನೆ, ಒಬ್ಬೊಬ್ಬರಾಗಿ ನೀವು ಪ್ರಶ್ನೆಗಳನ್ನು ಕೇಳಿ. ಸಂಕೋಚ ಬೇಡ, ನಿಧಾನಕ್ಕೆ ಒಬ್ಬೊಬ್ಬರಾಗಿ ಕೇಳಿ. ಇದು ಕೇಳ್ಬೋದು ಅಲ್ಲವೋ ಏನಂತಾರೋ ಏನೋ, ಒಂದು ವೇಳೆ ಪ್ರಶ್ನೆ ಕೇಳಿದರೆ ಅದನ್ನು ನಮ್ಮನ್ನೇ ಕ್ರಾಸ್ ಚೆಕ್ ಮಾಡ್ತಾರೆ, ಈ ಥರ ಏನು ಇಟ್ಕೋಬೇಡಿ. ನನಗೆ ಗೊತ್ತಿದ್ದನ್ನು ನಾನು ಹೇಳ್ತೇನೆ, ಗೊತ್ತಿಲ್ಲದ ತಿಳಿಸ್ತೇನೆ. ನೆಕ್ಸ್ಟ್ ಟೈಮ್ ಅದು ರೆಕ್ಟಿಫೈ ಮಾಡ್ಕೊಂಬಿಡಿ. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ ಗುರು ಶಿಷ್ಯರ ನಡುವೆ ಯಾವ ಥರದ ಭೇದಾಭಿಪ್ರಾಯವಾಗಲಿ ಸಂಶಯಗಳಾಗಲಿ ಒಂಥರ ಒಳ್ಳೆಯ ಭಾವನೆಗಳಿಂದ ನಾವು ಮುಂದುವರಿಬೇಕು. ಆ ಥರ ಏನಂತಾರೋ ಏನೋ ಅಂತ ಆ ಥರ ಮನಸ್ಸಲ್ಲಿ ಏನು ಇಟ್ಟುಕೊಳ್ಬೇಡಿ. ಹೇಳಿ, ಪ್ರಶ್ನೆ ಇದ್ದರೆ ಕೇಳಿ. ನಮಸ್ಕಾರ. ಆ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಸಾರಿ ಕೇಳ್ತೀರಾ? ಯೂಶಲಿ ನಾವು ಮ್ಯಾರೇಜ್ ಮ್ಯಾಚಿಂಗ್ಗೆ ಅಥವಾ ಯೋಗ ಬರೋದಕ್ಕೆ ಹುಡುಗ ಹುಡುಗಿದು ಗುರುಬಲ ನೋಡ್ತೀವಿ. ಯಾವುದೋ ಒಂದು ಆರ್ಟಿಸ್ಟ್ ಹೇಳಿದ್ರು, ಇವನ್ ಇವ್ರದ್ದು ಇದು ಹುಡುಗಿ ತಂದೆ ತಾಯಿ ಮತ್ತು ಹುಡುಗನ ತಂದೆ ತಾಯಿದು ಯೋಗ ಬರಬೇಕು ಅಂದರೆ ಈ ಹುಡುಗಿ ನಮ್ಮ ಮನೆಗೆ ಬರಬೇಕು ಅಂತ, ಅಥವಾ ಆ ಹುಡುಗ ನಮ್ಮ ಮನೆಗೆ ಬರಬೇಕು ಅಂತ ಅವ್ರಿಗಿದ್ರೂ ಅವ್ರಿಗೂ ಇರಬೇಕು, ಅವಾಗೆಲ್ಲ ಕೂಡಿ ಬಂದ್ರೆ ಆಗೋದು ಅಂತ ಹೇಳ್ತಾರೆ. ಅದು ಬ್ಯಾಕ್ಗ್ರೌಂಡಲ್ಲಿ ಬಂದೇ ಬರಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಅವ್ರ ಜಾತಕಗಳನ್ನೆಲ್ಲ ನೋಡೋ ಕೆಲಸ ಇಲ್ಲ. ಯಾಕೆಂತಂದರೆ ಹುಡುಗ ಹುಡುಗಿಗೆ ವಿವಾಹ ಯೋಗ ಇದೆ ಅಂದರೆ ಆಟೋಮೆಟಿಕಲಿ ಅವ್ರಿಗೆ ಕೂಡ ಆ ಯೋಗ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಸ್ಪೆಸಿಫಿಕ್ಕಾಗಿ ನೋಡೋ ಕೆಲಸ ಇಲ್ಲ. ಅವರಿಗೂ ಯೋಗ ಇದೆಯಾ, ತಂದೆಗೆ ಯೋಗ ಇದೆಯಾ ಅಂತ ಈ ಕಡೆ 2 ಜಾತಕ, ಆ ಕಡೆ 2 ಜಾತಕ, 4 ಜಾತಕ, ಹುಡುಗ ಹುಡುಗಿದು 2 ಜಾತಕ, 6 ಜಾತಕ, ಇದಿಷ್ಟೆಲ್ಲ ನಾವು ಪರಿಶೀಲನೆ ಮಾಡೋ ಕೆಲಸ ಇಲ್ಲ. ಹುಡುಗ ಹುಡುಗಿ ಜಾತಕವನ್ನು ನೋಡಿ ಅವರಿಗೆ ಯೋಗ ಇದೆ, ಮದುವೆ ಆಗುತ್ತೆ ಅಂತಂದರೆ ಆಟೋಮೆಟಿಕಲಿ ಅವರ ಜಾತಕದಲ್ಲೂ ಆಟೋಮೆಟಿಕ್ ಆ್ಯಕ್ಟಿವೇಟ್ ಆಗಿಬಿಡ್ತದೆ. ಒಂದು ವೇಳೆ ಮನೆಗೆ ಬರೋ ಯೋಗ ಇಲ್ಲ ಅಂತ ಅಂದುಕೊಳ್ಳಿ, ಈಗ ಅತ್ತೆ ಮಾವ ಇರ್ತಾರೆ, ಹುಡುಗನ ಜಾತಕದಲ್ಲೇನೋ ವಿವಾಹ ಯೋಗ ಬಂದಿದೆ, ಅತ್ತೆ ಮಾವನ ಜಾತಕದಲ್ಲಿ ಇನ್ನೂ ಹುಡುಗಿ ಬರೋವಂಥ ಯೋಗ ಇಲ್ಲ ಅಂದಾಗ ಏನಾಗುತ್ತೆ, ಮದುವೆ ಆಗುತ್ತೆ, ಹುಡುಗ ಸಪ್ರೇಟಾಗಿರ್ತಾರೆ, ಅಷ್ಟೇ ಅಲ್ವಾ? ಇವ್ರ ಮನೆ ಬರಲ್ಲ ಅಷ್ಟೇ, ಅವ್ರು ಸಪ್ರೇಟ್ ಮನೆಗಿರ್ತಾರೆ. ಇವರಿಗೆ ಸೊಸೆಯನ್ನು ಮನೆಗೆ ಇಟ್ಟುಕೊಳ್ಳೋ ಯೋಗ ಇವ್ರಿಗಿರಲ್ಲ, ಅವರು ಸೊಸೆಯಿಂದ ಸೇವೆ ಮಾಡಿಸಿಕೊಳ್ಳೋ ಭಾಗ್ಯ ಇವರಿಗಿರಲ್ಲ, ಅತ್ತೆ ಮಾವನ ಜೊತೆ ಆನಂದವಾಗಿರುವಂಥ ಭಾಗ್ಯ ಸೊಸೆಗಿರಲ್ಲ. ಇಲ್ಲದಾಗ ಏನಾಗುತ್ತೆ, ಸಪ್ರೇಟ್ ಮನೆ ಮಾಡಿಕೊಳ್ತಾರೆ, ಅಷ್ಟೇ ತಾನೇ, ಬೇರೆ ಏನಾಗ್ತದೆ? ಸೊ ಹಾಗೆ ನೋ ಪ್ರಾಬ್ಲಮ್.
ಇವತ್ತಿನ ದಿನ ಅದೇನು ದೊಡ್ಡ ಕಾಂಬಿನೇಷನ್ ಅಲ್ವೇ ಅಲ್ಲ. ಅಲ್ಲ, ಅದು ನೋಡ್ಬೇಕಾ ಬೇಡವಾ? ಅದೇ ನೋಡ್ಬೇಕಾದ್ರೆ ನೀವು 6 ಜಾತಕ ನೋಡಬೇಕು. ಇಸ್ ಇಟ್ ಪಾಸಿಬಲ್? ಒಬ್ಬರು ಯಾರನ್ನ ಒಬ್ಬ ಜಾತಕ ತಂದು ಕೊಟ್ರು ಅಂದ್ಕೊಳ್ಳಿ, 2-3 ಜಾತಕ ತಂದು ಕೊಡ್ತಾರೆ. 2-3 ಜಾತಕ ಅಂದರೆ ಏನಾಯಿತು, 3 ಹುಡುಗಿಯರು ಅಂತ ಅಂದ್ಕೊಳ್ಳಿ, ಅವ್ರ ತಂದೆ ತಾಯಿ ಜಾತಕ 3, 3, 9, ಇವ್ರದ್ದೊಂದು 3, 12 ಜಾತಕ. ಪ್ರಾಕ್ಟಿಕಲಿ ಆಗುತ್ತಾ ನೋಡೋಕ್ಕೆ ಹೇಳಿ? ಇಸ್ ಇಟ್ ಪಾಸಿಬಲ್? ಒಬ್ಬ ಹುಡುಗ ಹುಡುಗಿ ಜಾತಕ ನೋಡಬೇಕಾದ್ರೆ ಮಿನಿಮಮ್ ನೀವು 6 ಜಾತಕ ನೋಡಬೇಕು. ಪಾಸಿಬಲ್ ಆಗುತ್ತಾ? ಪ್ರಾಕ್ಟಿಕಲ್ ಇಟ್ ಈಸ್ ನಾಟ್ ಪಾಸಿಬಲ್. ಯಾರೂ ನೋಡೋದಿಲ್ಲ ಕೂಡ. ಹೇಳೋದಕ್ಕೇನಿದೆ, ನಾ ಹೇಳ್ತೇನೆ, ನೋಡೋಕ್ಕಾಗುತ್ತಾ? ಸಾಧ್ಯ ಇಲ್ವಲ್ಲ. ಅಲ್ಲ, ಅದು ಸಿಸ್ಟಮ್ ಏನಾದ್ರು ಮುಂಚೆ ಇತ್ತ? ಇಲ್ಲ, ಆ ಥರ ಸಿಸ್ಟಮ್ ಇಲ್ಲ. ಆ ಥರ ನೋಡೋ ಸಿಸ್ಟಮ್ ಇಲ್ಲ. ಪ್ರಶ್ನೆ ಕೇಳ್ತಿದ್ರು. ಒಬ್ಬ ಅತ್ತೆ ಬಂದು, ಬರೋ ಸೊಸೆ ನನ್ನ ಜೊತೆ ಹೊಂದಾಣಿಕೆಯಿಂದ ಇರ್ತಾಳ ಅಂತ ಕೇಳ್ತಿದ್ರು. ಅದು ಕಾಮನ್, ಅದು ಸ್ಪೆಸಿಫಿಕ್ ಕ್ವಶನ್ ಅಷ್ಟೇ, ಅದು ಎಲ್ಲರೂ ಕೇಳ್ತಿದ್ದಿಲ್ಲ. ಒಂದು ವೇಳೆ ಆ ಥರ ಕೇಳಿದ್ರೆ ಆವಾಗ ಆ ತಾಯಿ ಜಾತಕ, ಆ ಹುಡುಗಿ ಜಾತಕ, ಹೊಂದಾಣಿಕೆ ಹೇಗಿದೆ ಅಂತ ನೋಡ್ಬೋದು. ಅದು ಈಗ ಇಲ್ಲ. ಒನ್ಸ್ ಅಪಾನ್ ಎ ಟೈಮ್ ಅಂದರೆ ಹಿಂದೆ, ತುಂಬ ಹಿಂದೆ ಇತ್ತು. ಈಗ ಯಾರೂ ಆ ಪ್ರಶ್ನೆ ಕೇಳಲ್ಲ. ಕೇಳಿದ್ರು ಕೂಡ ಕ್ಯಾಶುವಲಾಗಿ ಕೇಳ್ತಾರೆ, ನನ್ನ ಜೊತೆ, ನಮ್ಮ ಮನೆ ಜೊತೆ ಚೆನ್ನಾಗಿರ್ತಾರೆ ಅಂತೇಳಿ. ಜನರಲ್ಲಾಗಿ ಹೇಳ್ತೇವೆ ನಾವು ಅಷ್ಟು. ಯಾಕೆಂದರೆ ನಾವು ಹುಡುಗಿಯನ್ನು ನೋಡ್ತೇವಾಗಲಿ, ಅವ್ರ ತಾಯಿ ಜೊತೆ ಚೆನ್ನಾಗಿರ್ತಾರ, ತಂದೆ ಜೊತೆ ಇದೆಲ್ಲ ನಾವು ನೋಡಲ್ಲ. ದಟ್ ಈಸ್ ಇಮ್ಮೆಟೀರಿಯಲ್ ಇವತ್ತಿನ ದಿನ. ಬೇರೆ ಪ್ರಶ್ನೆ ಕೇಳಿ. ನಮಸ್ಕಾರ. ನಾನು ಶ್ರೀಕಂಠಮೂರ್ತಿ. ಹಲೋ. ಹೇಳಿ ಮೂರ್ತಿ ಅವರೇ, ಹೇಳಿ. ಇದು ಕುಜದೋಷದ ಬಗ್ಗೆ ಕೇಳಬೇಕಿತ್ತು. ಕುಜದೋಷ, ಒಂದು ಜಾತಕದಲ್ಲಿ ಕುಜದೋಷ ಇದ್ದರೆ ಅದು ಆ ಜಾತಕನಿಗೆ ಅರ್ಲಿ ಏಜಲ್ಲೇ ದಶ ಬಂದು ಹೊರಟೋಗಿದ್ರೆ ಅವ್ರಿಗೆ ಮುಂದೆ ಎಫೆಕ್ಟ್ ಆಗಲ್ಲ ಅನ್ನೋದೊಂದು ಕೇಳ್ಪಟ್ಟೆ. ಅದ್ರ ಬಗ್ಗೆ ನಿಮ್ಮ ಸಲಹೆ ಏನು ಗುರುಗಳೇ? ಇನ್ನೊಂದು ಸಲ ಕೇಳಿ. ಕುಜದೋಷ ಒಂದು ಜಾತಕದಲ್ಲಿದ್ದರೆ ಬಂದು ದಶೆ ಮುಂಚಿತವಾಗಿ ಬಂದು ಹೋಗಿದ್ರೆ, ಹೌದೌದು, ಅಂದರೆ ಏನಂತಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಚಿಕ್ಕಂದಾಗೆ ಬಂದು ಹೋಗಿದಂದರೆ ಮಹಾದಶೆ ಬಂದು ಹೊರಟೋಗಿರುತ್ತೆ. ಮಹಾದಶೆ ಅಂತಂಬೋದು ಲೈಫ್ ಟೈಮಲ್ಲಿ ಬರದೇ ಇರ್ಬೋದು. ಇನ್ನು ಅಂತರ್ದಶೆ ಅಂತೀರಾ, ಪ್ರತಿ ಸಮಯದಲ್ಲೂ ಬಂದೇ ಬರುತ್ತೆ. ಬಟ್ ಅದು ಕೂಡ ವಿವಾಹಕ ಸಮಯದಲ್ಲಿ ಬರದೇ ಇರ್ಬೋದು. ಬಟ್ ಪ್ರತ್ಯಂತರ ದಶೆ ಅಂತೂ ಬಂದೇ ಬರುತ್ತೆ. ಪ್ರತ್ಯಂತರ ದಶೆಗೆ ಸಂಬಂಧಪಟ್ಟದ್ದು, ಕುಜೆಗೆ ಸಂಬಂಧಪಟ್ಟದ್ದು ಬಂದೇ ಬರುತ್ತೆ. ಬಟ್ ಪ್ರತ್ಯಂತರ ದಶೆಯಲ್ಲಿ ಜಾಸ್ತಿ ಎಫೆಕ್ಟ್ ಇರಲ್ಲ. ಮಹಾದಶೆ ಅಂತರ್ದಶೆಯಲ್ಲಿ ಮಾತ್ರವೇ ಕುಜದೋಷದ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಹೆಚ್ಚು ಟೈಮ್ ಇರುತ್ತೆ. ಆದ ಕಾರಣ ಪ್ರತ್ಯಂತರ ದಶೆಯಲ್ಲಿ ಏನಂತಂದರೆ ಅದು ಹೆಚ್ಚು ಸಮಯ ಇರಲ್ಲ. ಆ ಕುಜ ಒಂದು ವೇಳೆ ಬಂದರೂ ಕೂಡ ಮಿನಿಮಮ್ ಅಂತಂದರೆ ಒಂದು 45 ಡೇಸ್ ಇರ್ಬೋದು, ಮ್ಯಾಕ್ಸಿಮಮ್ ಅಂತಂದರೆ 1 ಇಯರ್ ಇರ್ಬೋದು ಅಷ್ಟೇ. ಸೊ ಆ ಸಮಯದಲ್ಲಿ ದೊಡ್ಡ ಎಫೆಕ್ಟ್ ಏನಿರಲ್ಲ, ಡೆನ್ಸಿಟಿ ತುಂಬ ಕಡಿಮೆ ಇರುತ್ತೆ. ಕುಜದೋಷ ಇದ್ದಾಗ ಏನಾಗುತ್ತೆ ಅಂದರೆ ಯೂಶ್ವಲಿ ಆಗೋದು ಕೋಪ ಬರುತ್ತೆ ಅಷ್ಟೆ, ಇನ್ನಷ್ಟಕ್ಕೆ ಮೇಲೆ ಏನು ಬರಲ್ಲ. ಆದರೆ ಇವತ್ತಿನ ದಿನ ಕೋಪ ಇಲ್ಲದ ಮನುಷ್ಯ ಮನೆಯಲ್ಲಿ ಯಾರಿದ್ದಾರೆ? ಯಾರು ಇಲ್ವಲ್ಲ. ಅಸಲು ಕೋಪ ಅಂಬೋದು ಕೆಟ್ಟ ಗುಣ ಅಲ್ಲ. ಈಗ ಅಸಲು ಆ್ಯಕ್ಚುಲಿ ಕೋಪ ಅಂಬೋದು ಕೆಟ್ಟ ಗುಣವೇ ಶಾಸ್ತ್ರ ಪ್ರಕಾರ. ಅದರ ರಿಯಾಲಿಟಿಲಿ ನೋಡಿದ್ರೆ ಎಲ್ಲರಿಗೂ ಇದ್ದಾಗ ಅದೇನು ದೊಡ್ಡ ಕೆಟ್ಟ ಗುಣ? ನಂಗೆ ಒಬ್ಬರಿಗೆ ಎದುರ್ತಾನೆ ಕೆಟ್ಟ ಗುಣ. ಸೊ ಹಾಗಾಗಿ ಪ್ರತ್ಯಂತರ ದಶೆಯಲ್ಲಿ ಬರುತ್ತೆ. ಬಟ್ ಮಹಾದಶೆ ಅಂತರ್ದಶೆಯಲ್ಲಿ ಬಂದಷ್ಟ ಡೆನ್ಸಿಟಿ ಇರಲ್ಲ. ಸ್ವಲ್ಪ ಮದುವೆ ಆದ ಮೇಲೆ, ಯೂಶ್ವಲಿ ಮದುವೆ ಆದ ನಂತರ ಕುಜೆಗೆ ಸಂಬಂಧಪಟ್ಟ ದಶೆ ಬಂದಾಗ ಸ್ವಲ್ಪ ಸೆಲ್ಫಿಶಾಗಿ ಬಿಹೇವ್ ಮಾಡ್ತಾನೆ, ನಂದು ಅಂತ ಅಹಂಕಾರವಾಗಿ ಬಿಹೇವ್ ಮಾಡ್ತಾನೆ. ಅದರಿಂದ ಸಣ್ಣ ಪುಟ್ಟ ಮಿಸ್ಕಮ್ಯುನಿಕೇಟ್ ಆಗುತ್ತೆ. ಆ ಹುಡುಗಿ ಏನು ಮಾಡ್ತಾರೆ, ನೋಡೋಣ ಇನ್ನೊಂದು 6 ತಿಂಗಳು ನೋಡೋಣ, ಆವಾಗೂ ಹೀಗೆ ಇದ್ದರೆ ಮತ್ತೆ ಡೆಸಿಷನ್ ತೊಗೊಳ್ಳೋಣ ಅಂತ ಅಂದ್ಕೊಳ್ತಾಳೆ. ಆ 6 ತಿಂಗಳಲ್ಲಿ ಪ್ರತ್ಯಂತರ ದಶೆ ಹೊಟ್ಟೋಯ್ತು ಅಂದ್ಕೊಳ್ಳಿ, ಅವನು ನಾರ್ಮಲ್ ಆಗಿಬಿಡ್ತಾನೆ. ಅದೇ ಮಹಾದಶೆ ಅಂತರ್ದಶೆ ಆದರೆ ಹೆಚ್ಚು ದಿನ ಆ ಥರ ತುಂಬ ಕೋಪಿಷ್ಠನಾಗಿ ಮದುವೆ ಆದಮೇಲೆ ಒಂದು 3 ವರ್ಷ ಇರ್ತಾನೆ. ಆ ಸಮಯದಲ್ಲಿ ಬಿಟ್ಟು ಹೋಗೋರು ಇದ್ದಾರೆ, ಅಡ್ಜಸ್ಟ್ ಮಾಡೋರು ಇದ್ದಾರೆ, ಬಿಟ್ಟು ಹೋಗಿ ಮತ್ತೆ ಬಂದು ಜಾಯ್ನ್ ಆಗೋರು ಇದ್ದಾರೆ. ಅಂದರೆ ಕೋಪ ಜಾಸ್ತಿ ಆಗುತ್ತೆ. ವಿವಾಹಕ್ಕೆ ಕೋಪ ಅಂಬೋದು ಅಲ್ವ, ಒಳ್ಳೇದಲ್ವಲ್ಲ. ಅಹಂಕಾರ ಬಂದಾಗ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ ಫ್ಯಾಮಿಲಿ. ಸೊ ಆವಾಗ ಅದು ಕಷ್ಟ ಆಗ್ತದೆ. ಅದೇ ಹುಡುಗಿದು ಜಾತಕ ಫರ್ದರ್ ಕೇಳಲ ಗುರುಗಳೇ? ಕೇಳಿ. ಅದೇ ಹುಡುಗಿ ಜಾತಕ ಈಗ 1 ತಿಂಗಳಲ್ಲಿ ಅವ್ರದ್ದು ಎಂಗೇಜ್ಮೆಂಟ್ ಆಯಿತು.
ಓಕೆ. 20 ಡೇಸಲ್ಲೇ ಹುಡುಗ ನಂಗೆ ಹುಡುಗಿ ಬೇಡ ಅಂತ ಹೇಳ್ಬಿಡ್ತಾ ಇದ್ದಾನೆ. ಇವತ್ತಿನ ದಿನ ಅದು ಕಾಮನ್ ಅಲ್ವಾ. ಇದಕ್ಕೆ ಇದಕ್ಕೆ ಶಾಸ್ತ್ರದ ರೀಸನ್ ಏನು ಬೇಕಿಲ್ಲ. ಮನುಷ್ಯನ ಆಲೋಚನೆಗಳು, ಮನುಷ್ಯನ ಬಯಕೆಗಳು ಡೈನಮಿಕ್ ಆಗಿದೆ ಈಗ. ಡೈನಮಿಕ್ ಯಾಕೆಂದರೆ ಕ್ಷಣಕ್ಕೂ ಬದಲಾಗ್ತಾ ಇದೆ. ಒಂದು ಮನುಷ್ಯನಿಗೆ ಒಂದು ಮಾತು ಮೇಲೆ ನಿಲ್ಲಬೇಕು ಅಂತಂಬ ಸ್ಟ್ಯಾಂಡ್ ಇಲ್ಲ, ಬದಲಾಗ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ಏನಾಗುತ್ತೆ, ಈ ಥರ ನಡೆಯುತ್ತೆ. ಇದು ಜಾತಕದಲ್ಲಿ ನಾವು ನೋಡ್ಬೋದು, ಬಟ್ ನಿಮಗೆ ಹೆಚ್ಚು ಕಾಣಲ್ಲ ಜಾತಕದಲ್ಲಿ. ಆಮೇಲೆ ಅದು ಗುಣದೋಷನೂ 13 ಪಾಯಿಂಟ್ಸ್ ಬಂದಿದೆ. ಓಕೆ. ಅಲ್ಲ ಗ್ರಹ ಮುಂಚೆ ನಂಗೆ ಕೇಳಲಿಲ್ಲ, ಇವಾಗ ಅದು ಇನ್ಸಿಡೆಂಟ್ ಆದ್ಮೇಲೆ ಇವಾಗ ಬಂದ್ಬಿಟ್ಟು ಕುಂಡ್ಲಿ ತಗೊಂಡ್ಬರ್ತಾ ಇದಾರೆ. ನಾನು ನೋಡಿದ್ರೆ 13 ಪಾಯಿಂಟ್ಸ್ ಬಂದಿದೆ, ಕುಜದೋಷ ಇದೆ. ಓಕೆ, ಆ ಥರ ಎಲ್ಲ ಪ್ರಾಬ್ಲಮ್. ಸರಿ ಗುರುಗಳೇ, ನಮಸ್ತೆ. ನಮಸ್ಕಾರ. ಬೇರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಆಚಾರ್ಯ ನಮಸ್ಕಾರ. ನಮಸ್ಕಾರ. ಇದು ಗಣಗಳಲ್ಲಿ ರಾಕ್ಷಸ ಗಣ, ದೇವಗಣ ಆ ಥರ ಬಂದಿರುತ್ತೆ. ಅದ್ರ ಗುಣನೂ ಎಬವ್ 18 ಬಂದಿರುತ್ತೆ. ಕೆಲವರು ಅದು ಜಗಳ ಆಡ್ತಾರೆ ಅದೆಲ್ಲ ಅಂತಾರಲ್ಲ, ಅದು ಹೇಗೆ ಮಾಡ್ಬೋದು? ನೋಡಿಮ್ಮ, 36ಕ್ಕೆ 36 ಗುಣಗಳು ಬಂದವರು ಕೂಡ ಡಿವೋರ್ಸ್ ತೊಗೊಂಡಿದ್ದಾರೆ. ಅರ್ಥ ಆಯ್ತಮ್ಮ? ಸೊ ಹಾಗಾಗಿ ಅಂದರೆ ರಾಕ್ಷಸ ಗುಣ ಇದೆಲ್ಲ ಹೇಗೆ ಅಂತಂದರೆ ಅವನ ಆ್ಯಟಿಟ್ಯೂಡ್ ಹೇಗಿರುತ್ತೆ ಅಂತ ಎಸ್ಟಿಮೇಟ್ ಮಾಡಲಿಕ್ಕಷ್ಟೇ. ಅದು ಚೆನ್ನಾಗಿದ್ದಷ್ಟು ಮಾತ್ರಕ್ಕೆ ಜಗಳ ಬರೋದಿಲ್ಲ ಅಂತಲ್ಲ, ರ್ಯಾರಾಗಿ ಬರುತ್ತೆ. ಆದರೆ ದಿನ ಬರಲ್ಲ ಅಂತ ಅರ್ಥ. ದಿನ ಆ ರೀತಿ ತೊಂದರೆ ಆಗಲ್ಲ ಅಂತ. ಸರಿ. ಬಟ್ ಓನ್ಲಿ ನಾವೇನು ಮಾಡ್ತೇವೆ, ಅವನ ಆ್ಯಟಿಟ್ಯೂಡನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಇದನ್ನು ಬಳಸ್ತೇವೆ ಅಷ್ಟೆ. ಸರಿ. ಹೇಳಿ, ಬೇರೆ ಏನೋ ಪ್ರಶ್ನೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ನಮ್ಮ ಸ್ನೇಹಿತರದ್ದು ಲಾಸ್ಟ್ ಟೈಮ್ ನೀವು ಹಣದ ಮೂಲ ಕ್ಲಾಸಲ್ಲಿ ಹೇಳಿದ್ರಲ್ಲ ಗುರುಗಳೇ, ವೃಶ್ಚಿಕ ಲಗ್ನ ಅವ್ರದ್ದು. ಧನಸ್ಸಿನಲ್ಲಿ ಗುರು ಇದ್ದಾರೆ. ಇವಾಗ ಅವ್ರಿಗೆ ಗುರು ದಶೆ ಸ್ಟಾರ್ಟ್ ಆಗಿ ಒಂದು ಇಯರ್ ಆಗಿದೆ. ಹಿಂಗೂ ಹಣದ ಸಮಸ್ಯೆ ಅಂತಾರೆ, ಕಾರಣ ಗುರುಗಳೇ? ಅದೇ ಹಣದ ಸಮಸ್ಯೆ ಏನಂತ ಹೇಳಬೇಕು, ತಿಳ್ಕೋಬೇಕು. ಹಣದ ಸಮಸ್ಯೆ, ಅಂಬಾನಿ ಕೂಡ ಹಣದ ಸಮಸ್ಯೆ ಇದೆ. ನೀವು ಹೆಂಗೆ ನೋಡ್ತೀರಿ ಮತ್ತೆ? ಅನಿಲ್ ಅಂಬಾನಿ ಹಣದ ಸಮಸ್ಯೆ ಇಲ್ವಾ ಹೇಳಿ? ಎಲ್ಲರಿಗೂ ಇದಲ್ವಾ? ಬೇಸಿಕ್ ನೀಡಿ ಸಮಸ್ಯೆವು ಅಂದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೋದಾಗ ಏನಾಗುತ್ತೆ ಅಂದರೆ ಅದೇ ದ್ವಿತೀಯ ಸ್ಥಾನ ನೋಡಿ. ದ್ವಿತೀಯ ಸ್ಥಾನದಲ್ಲಿ ಗುರು ಸ್ಥಿತವಾಗಿದ್ದಾರೆ ಧನಸ್ಸು ರಾಶಿಯಲ್ಲಿ. ಯಾವ ಲಗ್ನ ಹೇಳಿ? ವೃಶ್ಚಿಕ ಲಗ್ನ. ಓಕೆ. ಧನಸ್ಥಾನದಲ್ಲಿ ಗುರು ಕೂತವ್ರೆ, ಪಾಪಗ್ರಹಗಳ ಜೊತೆ ಇಲ್ಲ. ವೃಶ್ಚಿಕ ಲಗ್ನ. ಓಕೆ, ವೃಶ್ಚಿಕ ಲಗ್ನ. ಓಕೆ, ಇಲ್ಲಿ ವೃಶ್ಚಿಕ ಲಗ್ನ ಆದ ತಕ್ಷಣ ಏನಾಗುತ್ತದೆ, ದಶಮಾಧಿಪತಿ ಎಲ್ಲಿದ್ದಾನೆ? ದಶಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಮೀನರಾಶಿಯಲ್ಲಿದ್ದಾರೆ. ಓಕೆ, ಸೂರ್ಯ ಇಲ್ಲಿದ್ದಾನೆ. ಓಕೆ, ಮೀನರಾಶಿ ಸೂರ್ಯ ಇದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನು ನೋಡ್ತೀರಿ? ಈಗ ಇನ್ಕಮ್ ವಿಚಾರ ನೋಡಿ. ಫಸ್ಟ್ ದಶಮ ಸ್ಥಾನ ನೋಡಿ. ಹೌದು ಗುರುಗಳೇ. ಓಕೆ, ದಶಮ ಸ್ಥಾನ ಹೇಗಿದೆ ಅಂತ ನೋಡಿ. ಈಗ ದಶಮಾಧಿಪತಿಯಾದಂಥ ಸೂರ್ಯ ಪಂಚಮ ಸ್ಥಾನ, ಮೀನರಾಶಿಯಲ್ಲಿ ಅನ್ನಬಾರ್ದು, ಪಂಚಮ ಸ್ಥಾನ ಅನ್ನಬೇಕು. ಪಂಚಮ ಸ್ಥಾನದಲ್ಲಿದ್ದಾನೆ. ಸೊ ಚೆನ್ನಾಗಿದೆ. ಅಂದರೆ ಏನು, ಉದ್ಯೋಗ, ಇನ್ಕಮ್ ಎಂಬುದು ಇದೆ ಇವರಿಗೆ. ಹೌದು ಗುರುಗಳೇ. ಉದ್ಯೋಗ ಇದೆಯಾ ಇವರಿಗೆ? ಉದ್ಯೋಗ ಇದೆ ಗುರುಗಳೇ. ಮತ್ತೆ ಇನ್ಕಮ್ ಬೇಸಿಕ್ ನೀಡಿಗೆ ಏನು ಸಮಸ್ಯೆ? ಮತ್ತೆ ಅದ ಸಮಸ್ಯೆ ಅಂತಾರೆ. ಅಲ್ಲ, ನೀವು ತಿಳ್ಕೊಳ್ಬೇಕು ಏನು ಸಮಸ್ಯೆ ಅಂತ. ಈಗ ಜ್ಯೋತಿ, ಈಗ ಡಾಕ್ಟರ್ ಹತ್ರ ಹೋಗ್ತೇವೆ, ಹೊಟ್ಟೆ ನೋವು ಅಂತ ಹೇಳ್ತೇವೆ, ಅಷ್ಟೇನಾ? ಇನ್ನೇನು ಹೇಳಲ್ವ ನಾವು? ಏನು ತಿಂದ್ವಿ, ಯಾವಾಗಿಂದ ಬರ್ತಾಯಿದೆ, ಯಾಕೆ ಬರ್ತಾಯಿದೆ, ಎಲ್ಲಿ ನೋವಾಗ್ತಾಯಿದೆ, ಯಾವ ಥರ ನೋವಾಗ್ತಾಯಿದೆ, ಮೋಷನ್ಸ್ ಏನಾದರೂ ಆಗ್ತಾ ಇದೆಯಾ, ಜ್ವರ ಏನಾದರೂ ಇದೆಯಾ, ಇದೆಲ್ಲ ಚೆಕ್ ಮಾಡ್ತಾನಲ್ವಾ? ಬರೀ ಹೊಟ್ಟೆ ನೋವು ಅಂದ ತಕ್ಷಣ ಒಂದು ಪ್ರಿಸ್ಕ್ರಿಪ್ಷನ್, ಈ ಟ್ಯಾಬ್ಲೆಟ್ ಕೊಡೋದ್ರೆ ಎಂಥ ಡಾಕ್ಟರ್, ನಾವೇ ಡಾಕ್ಟರ್ ಅಲ್ಲ ಅಂತೇವೆ. ಅದೇ ರೀತಿ ಹಣದ ಸಮಸ್ಯೆ. ಓಕೆ, ಯಾವ ಥರ ಯಾಕಂದರೆ ನಾವು ನೋಡಬೇಕಲ್ಲ, ಹಣದ ಸಮಸ್ಯೆ ಅಂತಂದರೆ 108 ಸಮಸ್ಯೆಗಳಿದೆ. ಹಣ ಇದ್ದವನಿಗೂ ಸಮಸ್ಯೆವೇ, ಇಲ್ಲದವನಿಗೂ ಸಮಸ್ಯೆವೇ. ಹಣ ಯಾರಿಗೋ ಒಬ್ಬನು ಕೊಟ್ಟಿರ್ತಾನೆ, ಅವನು ಕೊಡಲಾರ್ತಾನೆ, ಅದು ಹಣದ ಸಮಸ್ಯೆವೇ. ಇದರಲ್ಲಿ ಯಾವುದು? ಯಾಕಂದರೆ ಒಂದೊಂದು ಕ್ಯಾಟಗರಿ ಬರುತ್ತೆ.
ಈಗ ನೀವು ಹೇಳಿದಂಗೆ ಬೇಸಿಕ್ ನೀಡ್ ಅಂತ ಹೇಳಿದ್ರಿ. ಬೇಸಿಕ್ ನೀಡ್ ಅಂತ ಹೇಳಿದಾಗ ಬೇಸಿಕ್ ನೀಡ್ ಸಮಸ್ಯೆನೇ ಇಲ್ಲ. ಯಾಕೆಂದರೆ ದಶಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದಾಗ ಇನ್ಕಮ್ ಇದೆ. ಇನ್ಕಮ್ ಇದ್ಮೇಲೆ ನೆಕ್ಸ್ಟ್ ಏನು ಸಮಸ್ಯೆ? ಏನಿರಲ್ಲ. ಮತ್ತು ನೀವು ಇನ್ಕಮ್ ಸಮಸ್ಯೆ ಅಂದ್ರಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಯಾರಿಗಾದರೂ ಹಣದ ಸಮಸ್ಯೆ ಅಂತಂದಾಗ ಬೇಸಿಕ್ ನೀಡೇ ಸಮಸ್ಯೆ, ಅಸಲು ಹಣ ಬರ್ತಾನೇ ಇಲ್ಲ ಅಂತಂದಾದ್ರೆ ದಶಮ ಸ್ಥಾನ ನೋಡಿ. ಉದ್ಯೋಗ ಅಂದರೆ ದುಡ್ಡಿಗೋಸ್ಕರ ತಾನೆ ನಾವು ಉದ್ಯೋಗ ಮಾಡೋದು. ಅಸಲು ಇವನಿಗೆ ದುಡ್ಡು ಬರ್ತಾ ಇದೆಯಾ, ಅದು ಬಿಸ್ನೆಸ್ ಆಗಲಿ ಜಾಬ್ ಆಗಲಿ, ಅದು ನೋಡಿ. ಅದು ಇದ್ದರೂ ಕೂಡ ನೆಕ್ಸ್ಟ್ ಹಣ ಸಮಸ್ಯೆ ಏನು? ತನಗೆ ಬೇಕಾದಷ್ಟು ಹಣ ಬರ್ತಾ ಇಲ್ಲ ಅಂತ ಸಮಸ್ಯೆ. ಆವಾಗ ಏನು ಮಾಡ್ತಾರೆ, ಖರ್ಚುಗಳಿದೆಯನ್ನು ನೋಡಿ. ಅಂದರೆ ಅವನಿಗೆ ಬರೋದಕ್ಕಿಂತಲೂ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಆ ಸಮಸ್ಯೆಯನ್ನು ಈಡೇರಲಿಕ್ಕೆ ಮತ್ತಿಷ್ಟು ಹಣ ಸಂಪಾದನೆ ಮಾಡಿದ್ರೆ ಸರಿ ಹೋಗಲ್ಲ. ಯಾಕೆಂತಂದರೆ ಹಣದ ಎಷ್ಟು ಸಂಪಾದನೆ ಮಾಡಿದ್ರು ಜೊತೆಗೆ ಅಷ್ಟೇ ಖರ್ಚು ಕೂಡ ಬೆಳೆಯುತ್ತೆ. ಆ ಸಮಸ್ಯೆ ಹಣದಿಂದ ಈಡೇರುವಂಥದ್ದಲ್ಲ. ಅವಾಗೇನು ಮಾಡಬೇಕು, ಖರ್ಚು ನೋಡಬೇಕು. ಯಾಕೆಂದ್ರೆ ನಾನು ಹೇಳ್ತಿದ್ದೆ, ಪ್ರಾಬ್ಲಮ್ ಸಾಲ್ವ್ ಮಾಡೋದಂಥ ಪದ್ಧತಿ ಇದು. ಅವನಿಗೆ ಹಣ ಬರೋದು ಮುಖ್ಯ ಅಲ್ಲ, ಅವನಿಗೆ ಹಣ ಬಂದರೂ ಕೂಡ ಅದಕ್ಕೆ ಸರಿಸಮಾನವಾಗಿ ಖರ್ಚು ಬೆಳೆಯುತ್ತೆ. ಅಂದರೆ ಏನಾಯಿತು, ನೆಟ್ ರಿಸಲ್ಟು ಹಣದ ಸಮಸ್ಯೆ ಜೀವನ ಪರ್ಯಂತ ಉಳ್ಕೊಳ್ಳುತ್ತೆ. ಈಗ ನಾವು ಜ್ಯೋತಿಷ್ಯರಾಗಿ ಏನು ಮಾಡಬೇಕು, ಪರಿಹಾರ ತೋರಿಸ್ಬೇಕು. ಸೊ ಹಣ ಬರ್ತಾ ಇದೆ ಆದರೂ ದುಡ್ಡಿಗೆ ತಾಪತ್ರಯ ಇದೆ ಅಂತಂದರೆ ಇಮ್ಮಿಡಿಯೇಟ್ಲಿ ಖರ್ಚು ಹೆಂಗೆ ಮಾಡ್ತಿದ್ದಾನೆ ಅಂತ ನೋಡಿ. ದ್ವಾದಶ ಸ್ಥಾನ ಹೇಗಿದೆ, ವಿಪರೀತವಾಗಿ ಏನಾದರೂ ಖರ್ಚು ಮಾಡ್ತಾ ಇದ್ದಾನ, ಈ ರೀತಿ ನೋಡಿ. ಒಂದು ವೇಳೆ ಕೆಲವಿನ ಕಮಿಟ್ಮೆಂಟ್ಸ್ ಇರುತ್ತೆ. ಈಗ ಮಕ್ಕಳನ್ನು ಓದಿಸಲೇಬೇಕು, ದೊಡ್ಡ ಕಮಿಟ್ಮೆಂಟ್, ಅಥವಾ ಮನೆಗೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ಹೇಗೆ ಅಂದರೆ ಹೇಳಿ ಬರಲ್ಲ, ಅದು ಖರ್ಚೆ, ಬಟ್ ಅದನ್ನು ನಮ್ಮ ಕೈಯಲ್ಲಿ ಇಲ್ಲ. ಅದು ಆ ಥರ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಹಣ ಬರುತ್ತಾ ಇಲ್ಲ ಅಂತಂದಾಗ ಆವಾಗ ದ್ವಿತೀಯ ಸ್ಥಾನ, ಆ ಸಮಯದಲ್ಲಿ ದ್ವಿತೀಯ ಸ್ಥಾನ ದಶೆ ಆಗಲಿ ಏಕಾದಶಾಧಿಪತಿ ದಶೆ ಆಗಲಿ ಏನಾದರೂ ನಡೀತಾ ಇದೆ ಅಂತ ನೋಡಿ. ಒಂದು ವೇಳೆ ನಡೀತಾ ಇತ್ತು ಅಂದ್ಕೊಳ್ಳಿ, ಯಾವುದೋ ಒಂದು ರೂಪದಲ್ಲಿ ಬರುತ್ತೆ. ಯಾರೋ ಫ್ರೆಂಡಿಂದ ಸಹಾಯ ಮಾಡೋದು, ತಂದೆ ಸಹಾಯ ಮಾಡೋದು, ಇದು ಬರುತ್ತೆ. ಹಾಗೆ ಹೀಗೆ ನೋಡಬೇಕು. ಯಾ 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 ಮತ್ತೆ ಬೇರೆ ಪ್ರಶ್ನೆ ಇದ್ರೆ ಕೇಳ್ಬೋದು. ಗುರುಗಳೇ ನಮಸ್ತೆ. ನಮಸ್ಕಾರ, ಹೇಳಿ. ಇದು ಶ್ರೀಲಗ್ನದ ಬಗ್ಗೆ ಇನ್ನೊಮ್ಮೆ ಹೇಳಿ ಗುರುಗಳೇ, ಕ್ಯಾಲ್ಕುಲೇಟ್ ಮಾಡೋದ್ರ ಬಗ್ಗೆ. ಅದಕ್ಕೆ ನಿಮಗೆ ಹಳೆ ವಿಡಿಯೋ ಇದೆಯಲ್ಲ, ಅದನ್ನು ನೋಡಿಬಿಡಿ. ಇನ್ನು ಯಾಕಂದರೆ ನಾನು ಹೇಳಿದ್ರೆ ಒಂದು 2 ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಳೆ ವಿಡಿಯೋ ಅಲ್ಲಿ ನಿಮಗೆ ಫುಲ್ ಎಕ್ಸ್ಪ್ಲನೇಷನ್ ಇದೆ, ಅದನ್ನೊಂದ್ಸಲ ನೋಡ್ಬಿಡಿ. ಯಾಕಂದರೆ ಎಲ್ಲ ನಿಮಗೆ ರಿಕಾರ್ಡೆಡ್ ಸೆಷನ್ ಇರ್ತಲ್ವ. ಸೊ ಹಾಗಾಗಿ ನೀವು ಒಂದು ವೇಳೆ ಕ್ಲಾಸ್ ಮಿಸ್ ಆದರೂ ಕೂಡ ನೀವು ಮಿಸ್ ಆಗುವಂಥದ್ದೇನಿಲ್ಲ. ಒಂದು ವೇಳೆ ಲಾಂಗ್ ರನ್ನಲ್ಲಿ ನೀವು ಮರ್ತುಬಿಟ್ರಿ ಅಂದ್ಕೊಳ್ಳಿ, ಮತ್ತೆ ರೀಗೇನ್ ಮಾಡ್ಕೊಳ್ಳಿಕ್ಕೂ ನಿಮಗೆ ವೀಡಿಯೋಸ್ ಇದೆ. ಸೊ ಶ್ರೀಲಗ್ನದ ಕಂಪ್ಲೀಟ್ ನಿಮಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ವೀಡಿಯೋ ಮಾಡಿದ್ದೇನೆ, ಅದನ್ನು ಒಂದು ಸಲ ನೋಡಿ. ಸರಿ. ಆಚಾರ್ಯ, ಇನ್ನೊಂದು ಜಾತಕದ್ದು ಆರೋಗ್ಯದ ಪ್ರಶ್ನೆ ಕೇಳಿದರೆ, ಹೆಲ್ತ್ ನಮಗೆ ಟಾಪಿಕ್ ಬಂದಿಲ್ಲಲ್ಲಮ್ಮ. ಹೆಲ್ತ್ ಹೇಳ್ತೀನಿ, ನೆಕ್ಸ್ಟ್ ಟಾಪಿಕ್ ಹೆಲ್ತ್. ಈಗ ಹಣ ಆಗೋದ್ಮೇಲೆ ನೆಕ್ಸ್ಟ್ ಹೆಲ್ತ್ ಬಗ್ಗೆ ನೋಡೋಣ. ಇದಕ್ಕೆ ಇಷ್ಟುವರೆಗೂ ನಡೆದದ್ದು ಪ್ರಶ್ನೆ ಆಗಲಿ ಅಥವಾ ಹಣಕ್ಕೆ ಸಂಬಂಧಪಟ್ಟದಾಗಲಿ ಕೇಳಿ. ಜನರಲ್ ಕ್ವಶನ್ಸ್ ಆದರೂ ಪರವಾಗಿಲ್ಲ, ಜ್ಯೋತಿಷ್ಯಕ್ಕೆ ಟಚ್ ಆಗಬೇಕು ಅಂತೇನಿಲ್ಲ. ಜನರಲ್ ಕ್ವಶನ್ಸ್ ಆದರೂ ಕೂಡ ನೀವು ಕೇಳ್ಬೋದು. ಗುರುಗಳು ಕೇಳಿ. ಇದು ಒಂದು ಜಾತಕ ಕುಂಡ್ಲಿ ಬಂದಿದೆ, ಅದರಲ್ಲಿ ಈ ದ್ವಿಸ್ವಭಾವ ರಾಶಿಯಲ್ಲಿ ಹೆಚ್ಚು ಗ್ರಹಗಳಿದ್ರೆ ಡೈವರ್ಸ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಅದು ನಿಮ್ಮ ಸಲಹೆ ಏನು ಗುರುಗಳೇ? ಇಲ್ಲ, ಆ ಥರ ನಿಯಮ ಏನಿಲ್ಲ. ದ್ವಿಸ್ವಭಾವ ರಾಶಿಯಲ್ಲಿ ಹೆಚ್ಚಿನ ಗ್ರಹಗಳಿದ್ದರೆ ದ್ವಿಸ್ವಭಾವ ಅಲ್ವಾ, ಮೇ ಬಿ ದ್ವಿಕಳತ್ರ ಇದ್ದಂಗೆ ಎರಡನೇ ಮದುವೆ ಆಗುತ್ತೆ ಅಂತ ಭಾಳ ಜನ ಹೇಳ್ತಾರೆ. ಆ ಥರ ನಿಯಮ ಇಲ್ಲ. ಆ ಥರ ನಿಯಮ ಇಲ್ಲ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಎರಡನೇ ಮದುವೆ, ಹೆಚ್ಚಿನ ಮದುವೆ ಅಂತಂದರೆ ನಮ್ಮ ಪ್ರಕಾರ ಏನಂತಂದರೆ ಕಲ್ಯಾಣ ಮಂಟಪ ಬುಕ್ ಮಾಡಿ ರಿಜಿಸ್ಟರ್ ಆಫೀಸಲ್ಲಿ ಮಾಡ್ರೇ ಮದುವೆ ಅಂತ ನಾವು ಅಂದ್ಕೊಡ್ತಾ ಇದ್ದೇವೆ. ಶಾಸ್ತ್ರದ ಪ್ರಕಾರ ಹಂಗಲ್ಲ. ಶಾಸ್ತ್ರದ ಪ್ರಕಾರ ನೀವು ನೋಡಿ, ಹಳೆ ಕಾಲದಲ್ಲಿ ಗಾಂಧರ್ವ ವಿವಾಹ ಇತ್ತು. ಎಲ್ಲೋ ರಾಜ ಬೇಟೆಗೆ ಹೋಗ್ತಿದ್ದ, ಸರೋವರದಲ್ಲಿ ಒಬ್ಬ ಹುಡುಗಿ ಸ್ನಾನ ಮಾಡ್ತಿದ್ಲು, ನೋಡಿದ, ಪ್ರೀತಿ ಮಾಡಿದ, ಆ ಹುಡುಗಿ ಜೊತೆ ಇರಲೇಬೇಕು ಅಂದ್ಕೊಂಡ. ಏನು ಮಾಡಿದ, ಅಲ್ಲಿ ಒಂದು ದರ್ಬೆ ಸಿಕ್ತಿತ್ತು, ದರ್ಭದಿಂದ ಉಂಗರ ಮಾಡಿದ, ಆ ಹುಡುಗಿ ಹತ್ರ ಹೋದ, ಎಕ್ಸ್ಪ್ರೆಸ್ ಮಾಡಿದ. ಇನ್ನು ರಾಜ ಕೇಳಿದ ಮೇಲೆ ಆಕೆ ಯಾಕೆ ಸುಮ್ಮನಿರಬೇಕು? ಆಕೆ ಏನು ಮಾಡ್ತಾಳೆ, ನೋಡೋಕ್ಕೆ ಚೆನ್ನಾಗಿರ್ತಾನೆ, ಅದು ರಾಜ ಬೇರೆ. ಸೊ ಹಾಗಾಗಿ ಬೆನಿಫಿಟ್ಸು ಅದೆಲ್ಲ ಇದ್ದೇ ಇರ್ತಾವಲ್ಲ. ಹಾಗಾಗಿ ಏನು ಮಾಡ್ತಾನೆ, ಆ ಉಂಗರವನ್ನು ಹಾಕ್ತಾನೆ,
ಕ್ಷಣಕಾಲ ಅವರು ಬೇಕಾದಂಥ ಸಲ್ಲಾಪಗಳು ಆಡ್ತಾರೆ. ಆದಮೇಲೆ ನಾನು ಇದು ಮಾಡ್ತಾರೆ, ನಾನು ರಾಜ್ಯಕ್ಕೆ ಹೊರಟಿದ್ದೇನೆ, ನಿಂಗೊಂದು ಇವು ರಾಜಮುದ್ರಿಕೆಯನ್ನು ಕೊಡ್ತಾ ಇದ್ದೀನಿ, ನೀನು ಅಲ್ಲಿ ಬಂದ್ಬಿಡು, ನಿಂಗೆ ನಾನು ವ್ಯವಸ್ಥೆ, ನಿನ್ನ ನಾನು ರಾಣಿಯಾಗಿ ಮಾಡ್ತೇನೆ, ಇನ್ನೊಂದು ಮಾಡ್ತೇನೆ, ಅಲ್ಲಿಗೆ ಹೋಗ್ತಾನೆ ಮರೆತು ಹೋಗ್ತಾನೆ, ಅದು ಬೇರೆ ವಿಚಾರ. ಯಾಕೆಂದರೆ ಅವ್ರು ಒಬ್ಬರನ್ನೇ ಅಲ್ಲಿ ನೋಡಲ್ವಲ್ಲ. ರಾಜ ಅಂತಂದರೆ ಅವರಿಗೆ ಕ್ಷತ್ರಿಯ ಧರ್ಮದಲ್ಲಿ ಬಹುಭಾರಿಯ ವಿಧ ಇದೆ, ಅವ್ರಿಗೆ ಧರ್ಮ ಇದೆ, ತಾಕತ್ತಿದ್ದರೆ ಎಷ್ಟು ಜನನಾದರೂ ಮದುವೆ ಮಾಡ್ಕೋಬೋದು. ಸರಿ ಸರಿ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಇದು ಕೂಡ ಮದುವೆ ಲೆಕ್ಕನೇ ಬರುತ್ತೆ. ಓಕೆ. ಸೊ ಅಥವಾ ಕೆಲವಿನ ಜನ ನೋಡಿ, ಆಫೀಸಲ್ಲಾಗಲಿ ಅಥವಾ ಬಂಧು ಬಳಗದಲ್ಲಾಗಲಿ ಆಕ್ಸಿಡೆಂಟಲ್ಲಾಗಿ ಸ್ವಲ್ಪ ಕೆಲವಿನ ಜನ ಏನು ಮಾಡ್ತಾರೆ, ಕಾಮಕ್ಕೆ ಪ್ರೇರಿತರಾಗಿ ಟೆಂಪ್ಟ್ ಆಗಿಬಿಡ್ತಾರೆ. ಅದು ಕೂಡ ಮದುವೆ ಕಡೆಗೆ ಬರುತ್ತೆ. ಸರಿ ಸರಿ. ಈಗ ನಮ್ಮ ಪ್ರಕಾರ ಎರಡನೇ ಮದುವೆ ಇದೆಯಾ, ಮೂರನೇ ಮದುವೆ, ನಮ್ಮ ಪ್ರಕಾರ ಏನು, ಛತ್ರ ಬುಕ್ ಮಾಡಿ, ಪುರೋಹಿತರನ್ನು ಬುಕ್ ಮಾಡಿ, 10 ಲಕ್ಷ ಖರ್ಚು ಮಾಡಿ, ಅವರಿಬ್ಬರದು ಫೋಟೋ ಸೆಷನು ಎಲ್ಲ ಇಟ್ಟು ಮಾಡಿ ನಮಗೆ ಮದುವೆ. ಶಾಸ್ತ್ರದಲ್ಲಿ ಎಲ್ಲರ ಒಬ್ಬ ಹುಡುಗಿ ಮನಸ್ಸಾಯಿತು ಅಂತಂದರೆ ಅದು ಕೂಡ ಮದುವೆಗಳಿಗೆ ಬರುತ್ತೆ. ಫಿಸಿಕಲಿ ಕಾಂಟ್ಯಾಕ್ಟ್ ಇಲ್ಲ, ಆದರೂ ಕೂಡ ಅವ್ರ ಜೊತೆ ತಿರುಗಿದ್ರು, ಒಬ್ಬರೊಬ್ಬರು ವ್ಯೂಸ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಕೂಡ ಅದನ್ನು ಕೂಡ ವಿವಾಹದ ಕೆಳಗೆ ತಗೊಳ್ಳುತ್ತೆ ಶಾಸ್ತ್ರ. ಸೊ ಹಾಗಾಗಿ ಇದು ಕಷ್ಟ. ಅದಕ್ಕೆ ಭಾಳಷ್ಟು ಸಹ ಹೇಳಿದೆ, ಎರಡನೇ ಮದುವೆ ಇದೆಯಾ, ದ್ವಿಕಳತ್ರ ಯೋಗ ಇದೆಯಾ, ಬಹುಭಾರಿಯ ಯೋಗ ಇದೆಯಾ ಅಂದರೆ ಇದು ಕೇಳೋದು ತುಂಬ ಕಷ್ಟ. ಯಾಕೆ ಅಂತಂದರೆ ನಮ್ಮ ಪ್ರಕಾರ ಛತ್ರ ಬುಕ್ ಮಾಡಿದ್ರೇ ಮದುವೆ, ಆದರೆ ಶಾಸ್ತ್ರದಲ್ಲಿ ಆ ರೀತಿ ಇಲ್ಲ. ಸರಿ ಸರಿ. ಓಕೆ ಸರಿ. ಹಾಗೆ ಹಾಗೆ ಅದೇ ಕುಂಡಲಿಯಲ್ಲಿ ಶುಕ್ರ D1 ನಲ್ಲೂ ನೀಚ ಆಗಿದ್ದಾನೆ, D9 ನಲ್ಲೂ ನೀಚ ಆಗಿದ್ದಾನೆ. ಆಶೆಗಳು ಜಾಸ್ತಿ ಕಾರಣ, ಆಶೆಗಳು ಜಾಸ್ತಿ ಆಗಿದೆ. ಡೈವರ್ಸಿ ಕಾರಣ ಅಂತ ಹೇಳಿ, ಡೈವರ್ಸಿಗೆ ಅದೊಂದು ಕಾರಣ. ಶುಕ್ರ ನೀಚ ಆದರೆ ಏನಾಗುತ್ತೆ ಅಂದರೆ ಡೈವರ್ಸ್ ಆಗುತ್ತೆ ಅಂತ ಹೇಳಬಾರ್ದು, ಆಶೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಬೇಕು. ಆ ಆಶೆಗಳನ್ನು ಅವನು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಯಾರಿಗೂ ಗೊತ್ತಾಗಲಾರ್ದು ಮಾಡಿದರೆ ಡೈವರ್ಸ್ ಆಗಲ್ಲ. ಅದು ಎಕ್ಸ್ಪೋಸ್ ಆದಂದು ಕೂಡ ಡೈವರ್ಸ್ ಆಗುತ್ತೆ. ಈಗ ಅದು ಅಂತಲ್ಲ, ಭಾಳ ಜನಕ್ಕೆ ಪಾಪ ಎಲ್ಲ ಜಾತಕ ಚೆನ್ನಾಗೇ ಇರುತ್ತೆ, ಆದರೆ ಹೆಂಡತಿ ಏನೋ ಅನುಮಾನ, ನನ್ನ ಗಂಡ ಏನೋ ಬೇರೆಯವರು ಸಹವಾಸ ಇಟ್ಕೊಡಿದ್ದಾನೆ ಅನುಮಾನ, ಪಾಪ ಅವನಿಗೇನು ಇಲ್ಲ, ಆದರೂ ಡೈವರ್ಸ್ ಆಗುತ್ತೆ. ಕಾಂಬಿನೇಷನ್ ಇಲ್ಲದ್ರೂ ಡೈವರ್ಸ್ ಆಗುತ್ತೆ, ಯಾಕೆಂದರೆ ಅನುಮಾನ ಇದಲ್ವ. ಸರಿ ಸರಿ. ಸೊ ಹಾಗೆ ಅದೇ ಕುಂಡಲಿನಲ್ಲಿ ನೀವು ಇವತ್ತು ಹೇಳಿದ ಪ್ರಕಾರ ರಾಹು ಶುಕ್ರ 7ನೇ ಮನೇಲಿ ಜೊತೆಲಿದ್ದಾರೆ. ಅತಿ ವ್ಯಾಮೋಹ, ಅತಿ ಕಾಮ, ಅತಿ ವ್ಯಾಮೋಹ ಅಷ್ಟೇ ಅಲ್ವಾ. ಈಗ ಡಿವರ್ಸಿಗೆ ಆಗುವಂಥದ್ದು ಮೆಜಾರಿಟಿ ಕಾರಣ ಏನು ಅಂತಂದರೆ ತನ್ನ ಪ್ರೀತಿಯನ್ನು ಬೇರೆಯವರ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಆ ಕಾರಣದಿಂದಲೇ ಅದು ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಹುಡುಗಿ ಆದೋಳು ನೋಡು ನಾನಂದರೆ ಇಷ್ಟವೇ ಇಲ್ಲ, ಯಾವಾಗೂ ಅವ್ರ ಅಮ್ಮನ ಜೊತೆನೇ ಇರ್ತಾನೆ, ಅವ್ರ ಅಮ್ಮನ ಹೇಳಿದ್ದೇ ಕೇಳ್ತಾನೆ. ಇದು ಕೂಡ ಪ್ರೀತಿಯನ್ನು ಹಂಚ್ಕೊಳ್ಳೋದೇ, ಇದು ಪ್ರೀತಿಯನ್ನು ಹಂಚ್ಕೊಳ್ಳೋದು ಅಂದರೆ ಅಲ್ಲಿ ಇಂಟರ್ಕೋರ್ಸ್ ಇರಲ್ಲ, ಬಟ್ ಬೇರೆ ಥರದ ಒಂದು ಥರ ಕೇರಿಂಗ್ ಅಂತಾರೆ ನೋಡಿ. ನನ್ನ ಕೇರ್ ಮಾಡಲ್ಲ, ಅವ್ರ ಅಮ್ಮನೇ ಕೇರ್ ಮಾಡ್ತಾನೆ. ಈ ರೀತಿ ಗಲಾಟೆಗಳಿಂದ ಕೂಡ ಡೈವರ್ಸ್ ಆಗ್ತದೆ. ಹೌದು. ಸರಿ ಸರಿ. ಕೇಳಿ, ಬೇರೆ ಪ್ರಶ್ನೆ ಕೇಳ್ಬೋದು. ಗುರೂಜಿ ಪ್ರಣಾಮಗಳು. ನಮಸ್ತೆ ಗುರೂಜಿ. ನಮಸ್ಕಾರ ಕಿರಣ್ ಅವರೇ, ಹೇಳಿ. ಗುರೂಜಿ, ಕೆಲವು ಜಾತಕ ವಿಶ್ಲೇಷಣೆ ಮಾಡ್ಬೇಕಾದ್ರೆ ಕೆಲವರು ಈ ಗ್ರಹಗಳು ಈಗ ಒಂದು ಮನೇಲಿ ಇದ್ರೆ ಆದ್ರೆ ಅದ್ರ ಡಿಗ್ರಿ ಲೆಕ್ಕಾಚಾರ ತಕೊಂಡು ಈ ಗ್ರಹ 4ನೇ ಮನೇಲಿದ್ರು ಡಿಗ್ರಿ ವೈಸ್ ಕರೆಕ್ಷನ್ ಮಾಡಿದಾಗ 5ನೇ ಮನೆಗೆ ಹೋಗುತ್ತೆ, ಹಾಗಾಗಿ ಈ ಗ್ರಹ 5ನೇ ಮನೇಲಿದೆ ಅಂತ ಹೇಳಿ ಫಲ ಹೇಳ್ತಾರೆ. ಹಾಗಿರ್ಬೇಕಾದ್ರೆ ಅದು ಫಲನೇ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತಲ್ಲ, ಈ ತರ ಗ್ರಹ ಚೇಂಜ್ ಆಗುತ್ತೆ. ಹೌದು, ಕರೆಕ್ಷನ್ ಮಾಡ್ಕೋಬೇಕಾ ಅಂತ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಮಗೆ ಕ್ಲಾಸಿಕಲ್ ಬುಕ್ಸ್ ಏನು ಹೇಳುತ್ತೆ, ಪರಾಶರ ಮಹರ್ಷಿಗಳು ಬರೆದಂಥ ಪುಸ್ತಕ ಆಗಲಿ, ವರಾಹಮಿರಾಚಾರ್ಯರು ಬರೆದಂಥ ಪುಸ್ತಕಗಳಾಗಲಿ, ಈ ಥರ ಮೆಥಡನ್ನು ಅವ್ರು ಎಲ್ಲಿ ಹೇಳಿಲ್ಲ. ಫಸ್ಟ್ ಆಫ್ ಆಲ್ ಕ್ಲಾಸಿಕಲ್ ಬುಕ್ಸಲ್ಲಿ ಈ ಥರ ಇಲ್ಲ. ದಟ್ ಈಸ್ ಮಾಡರ್ನ್ ಇನ್ವೆನ್ಷನ್. ಇದು ನಮ್ಮ ಮನುಷ್ಯರಿಂದ ಮಾಡಲ್ಪಟ್ಟಂಥ ಕ್ಯಾಲ್ಕುಲೇಷನ್. ಇದು ಅವರು ಹೇಳೋದು ಬಂದು ಸಾಕ್ಷಾತ್ ಭಗವಂತನಿಂದ ಬಂದಿತ್ತು. ಭಗವಂತ ಬ್ರಹ್ಮಗೆ ಹೇಳ್ದ, ಬ್ರಹ್ಮ ನಾರದರಿಗೆ ಹೇಳ್ದ, ನಾರದ ಮನುವಿಗೆ ಹೇಳ್ದ, ಮನು ಬಂದು ಸೂರ್ಯನಿಗೆ ಹೇಳ್ದ, ಸೂರ್ಯ ಬಂದು ವಸಿಷ್ಠನಿಗೆ ಹೇಳ್ದ, ವಸಿಷ್ಠ ಬಂದು ತನ್ನ ಮೊಮ್ಮಗನಾದಂಥ ಪರಾಶರ ಮಹರ್ಷಿಗೆ ಹೇಳ್ದ, ಪರಾಶರ ಮಹರ್ಷಿ ಮೈತ್ರೇಯನ ಮೂಲಕ ಪುಸ್ತಕ ಮಾಡಿಟ್ಟ. ಇದು ಸಾಕ್ಷಾತ್ ಭಗವಂತನಿಂದ ಬಂದಂಥ ಡಿವೈನ್ ನಾಲೆಡ್ಜ್. ಇಲ್ಲೆಲ್ಲಿ ಕೂಡ ಮನುಷ್ಯರು ಆದಂಥವರು ಅಡಿಷನ್ಸು ಸಬ್ಸ್ಟ್ರಾಕ್ಷನ್ಸ್ ಎಲ್ಲಿ ಮಾಡಿಲ್ಲ. ಆದರೆ ಈಗ ಬರೋವಂಥ ಮಾಡರ್ನ್ ಬುಕ್ಸಲ್ಲಿ ಅಂತಂದರೆ ನಮ್ಮ ಒಪಿನಿಯನ್ ಇರುತ್ತೆ. ಸೊ ಪರಾಶರ ಮಹರ್ಷಿಗಳು ಹೀಗೆ ಹೇಳಿದ್ದಾರೆ, ಸೊ ಹಾಗಾಗಿ ನನಗೀಗ ಅನ್ನಿಸ್ತಾ ಇದೆ, ನನ್ನ ಒಪಿನಿಯನ್ ಈ ಥರ ಹೇಳ್ತಾರೆ. ಭಾಳ ಜನ ನನ್ನ ಒಪಿನಿಯನ್ ಕೂಡ ಬಳಸಲ್ಲ, ಅವರೇ ಹೇಳಿದ್ದು ಹೀಗೆ ಇದೆ ಅಂತ ಹೇಳ್ತಾರೆ. ಸೊ ಅವರು ಹೇಳಿದ್ದು ಬಿಟ್ಟು ಉಳಿದದ್ದು ಏನಿದೆ ಅದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ, ರೈಟ್ ಅಂತಲೂ ಹೇಳಲ್ಲ.
ಯಾಕೆಂದರೆ ಅವರ ಅನುಭವಕ್ಕೆ ತಕ್ಕಂತೆ ಅದು ಹೇಳ್ತಾರೆ. ಬಟ್ ಅದನ್ನು ಸಿದ್ಧಾಂತ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ಬೋದು ಬೇಬೇಕೆ ಚೆನ್ನಾಗಿದೆ, ನಮಗೆ ರಿಸಲ್ಟ್ ಬರ್ತದೆ ಅಂದರೆ ನೋಡ್ಕೊಳ್ಳಿ, ತಪ್ಪಿಲ್ಲ. ಆದರೆ ಸಿದ್ಧಾಂತ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಸಿದ್ಧಾಂತ ಮಾಡಬೇಕಾದ್ರೆ ಅಲ್ಲಿಂದನೇ ಬಂದಿರಬೇಕು. ಯಾಕೆಂದರೆ ನಾವು ಅವರ ಋಷಿಮುನಿಗಳಿಂದ ಬಂದಂಥ ಜ್ಯೋತಿಷ್ಯವನ್ನೇ ನಾವು ಇದನ್ನು ಕಲಿತಾ ಇದ್ದೇವೆ. ಅದನ್ನು ಬಿಟ್ಟು ನಾವು ಬೇರೆ ಇದಕ್ಕೆ ಹೋಗಿಲ್ವಲ್ಲ, ಯಾಕೆಂತಂದರೆ ಇಟ್ಸ್ ಡಿವೈನ್ ಅಂತ ಹೇಳಿ. ಸೊ ಹಾಗಾಗಿ ಈ ಕೆಲವಿನ ಅಸ್ಟ್ರಾಲಜೀಸ್ ಬಂದಾಗ ಈ ಭಾವಕ್ಕೆ ಸಂಬಂಧಪಟ್ಟ ಚಕ್ರ ಬರುತ್ತೆ. ಭಾವ, ನೀವು ನಾರ್ತ್ ಇಂಡಿಯಾ ಹೊರ ಜಾಸ್ತಿ ಅದು ಭಾವ ಅಥವಾ ಚಾಲಿತ ಚಕ್ರ ಅಂತ ಹೇಳ್ತಾರೆ. ಅದನ್ನು ಮಿಡ್ ಪಾಯಿಂಟ್ ಕೌಂಟ್ ಮಾಡಿ MC ಅಂತ ಹಾಕಿ ಈ ಗ್ರಹ ಯಾವ ಮನೆಗೆ ಬರುತ್ತೆ, ಅಲ್ಟಿಮೇಟ್ಲಿ ನೀವು ಈ ಮನೆಗಿದ್ರೂ ಆ ಮನೆಗಿದ್ರೂ ಅವನನ್ನು ಪರೀಕ್ಷೆ ಮಾಡಬೇಕಪ್ಪ, ಈ ವಿಷಯದಲ್ಲಿ ನಿನಗೆ ಹೇಗಿದೆ ಅಂತ ತಿಳ್ಕೊಂಡ್ರೆ ಅವನು ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಗ್ರಹ ಎಕ್ಸಾಕ್ಟ್ಲಿ ಯಾವ ಭಾವದಲ್ಲಿದೆಯೋ ನೋಡ್ಕೋಬೋದು. ನೋಡಪ್ಪ, ಉದ್ಯೋಗದ ವಿಷಯದಲ್ಲಿ ನಿಂಗೆ ಏನು ಸಿಂಪ್ಟಮ್ಸ್ ಇದೆ, 2 ಭಾವಗಳನ್ನು ನೋಡಿ, 2 ಭಾವಗಳನ್ನು ನೋಡಿ ಅವನು ಹೇಳ್ತಾ ಇರುವಂಥ ಸಿಂಪ್ಟಮ್ಸ್ ಯಾವ ಭಾವಕ್ಕೆ ಹೆಚ್ಚು ಕನೆಕ್ಟ್ ಆಗುತ್ತೋ ಅದು ಅವನದು ಅಂತ ಡಿಸೈಡ್ ಮಾಡಬೇಕು. ನಾವು ಅನಾಲಿಟಿಕಲಿ ಡಿಸೈಡ್ ಮಾಡೋದು ಬೇರೆ, ಕ್ಯಾಲ್ಕುಲೇಷನ್ ವೈಸು ಎಷ್ಟು ಡಿಸೈಡ್ ಮಾಡಿದ್ರು ಕೊನೆಗೆ ಅವನನ್ನು ಪರೀಕ್ಷೆ ಹೇಳಬೇಕು. ನೋಡಪ್ಪ, ಈ ಭಾವದಲ್ಲಿದ್ದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ನಿಂಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ, ಅವನನ್ನು ಕ್ರಾಸ್ ಚೆಕ್ ಮಾಡ್ತೇವೆ. ಅವನು ಹೇಳೋವಂಥ ಆನ್ಸರಿಂದ 2 ಭಾವದಲ್ಲಿ ಯಾವುದೋ ಒಂದು ಭಾವ ಕನ್ಫರ್ಮ್ ಆಗುತ್ತೆ. ನೀವು ಅವನ ಅನುಭವದಿಂದ ನೀವು ಭಾವನ ಫಿಕ್ಸ್ ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ನಿಂದ ಭಾವನ ಫಿಕ್ಸ್ ಮಾಡೋಕ್ಕಾಗಲ್ಲ. ಒಂದೊಂದು ಸಲ ಕೆಲವೊಂದು ಜನ ಸಂಧಿಕಾಲದಲ್ಲಿ ಹುಡ್ತಾರೆ. ಸಂಧಿಕಾಲದಲ್ಲಿ ಹುಡ್ತಾರೆ ನಮಗೆ ಡೌಟ್ ಬರುತ್ತೆ, ಈ ಭಾವದಲ್ಲಿ ಹಾಕ್ಕೋಬೇಕು, ಆ ಭಾವದಲ್ಲಿ ಹಾಕ್ಕೋಬೇಕು. ಕೆಲವಿನ ಜಾತಕಗಳಲ್ಲಿ ಈ ಕಡೆ ಬಂದುಬಿಟ್ಟಿರುತ್ತೆ. ಅಥವಾ ಎಸ್ಪೆಷಲಿ 0 ಡಿಗ್ರೀಸಲ್ಲಿದ್ದಾಗ ಅಥವಾ 29 ಡಿಗ್ರೀಸಲ್ಲಿದ್ದಾಗ ನೀವು ಭಾವಚಕ್ರ ಹಾಕಿ ಬಿಡಿ, ಬಟ್ ಪರೀಕ್ಷೆ ಮಾಡಬೇಕು. ಲಗ್ನ ನೋಡಿ ಎಡ್ಜಲ್ಲಿರುತ್ತೆ, ಆ ಸಮಯದಲ್ಲಿ ಅವನು ಕೇಳಬೇಕು, ನೋಡಪ್ಪ ಈ ಲಗ್ನ ಆದರೆ ಹೀಗಿರುತ್ತೆ, ಈ ಲಗ್ನ ಆದರೆ ಹೀಗಿರುತ್ತೆ, ನಿನಗೆ ಅವನ ಅನುಭವ ಯಾವುದಕ್ಕೆ ಟಚ್ ಆಗ್ತಾಯಿದೆ ನೋಡಿ, ಅದನ್ನು ಲಗ್ನವಾಗಿ ಫಿಕ್ಸ್ ಮಾಡಿಬಿಡಿ. ಈ ಥರ ಅನುಭವದಿಂದ ಫಿಕ್ಸ್ ಮಾಡಿ ಹೊತ್ತು ಕ್ಯಾಲ್ಕುಲೇಷನ್ಸಿಂದ ನಾವು ಫಿಕ್ಸ್ ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ವೇದಗಣಿತ ಅಲ್ಲ, ಬೀಜಗಣಿತ. ಬೀಜಗಣಿತ ಆ್ಯಕ್ಯುರೇಟ್ ಅಲ್ಲ, ವೇದಗಣಿತವೇ ಆ್ಯಕ್ಯುರೇಟ್. ಬಟ್ ವೇದಗಣಿತ ಇವತ್ತು ನಮಗೆ ಬಾಳಿಕೆಯಲ್ಲಿಲ್ಲ, ನಮಗಿರೋದು ಆಲ್ಜಿಬ್ರಾ, ಬೀಜಗಣಿತವೇ. ಸೊ ಬೀಜಗಣಿತದಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ರೆಕ್ಟಿಫಿಕೇಷನ್ ಮಾಡಿ ಹಾಕಿಬಿಟ್ಟೆ ಅಂತಂದರೆ ಅದು ಕರೆಕ್ಟ್ ಅಂತ ಯಾರು ಪ್ರೂವ್ ಮಾಡಬೇಕು? ಹೇಳ್ಕೊಡೋರು ಯಾರು ಇಲ್ವಲ್ಲ. ಅದನ್ನು ಕಂಡಿಟ್ಟವನು ಕರೆಕ್ಟು ಅದಂತ ಹೇಳ್ಬೋದಾಗಲಿ, ಆ ಮನುಷ್ಯನಿಗೆ ಅದು ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ಗೊತ್ತಾಗಬೇಕಲ್ಲ. ಸೊ ಹಾಗಾಗಿ ಈ ಥರ ಸಿಚುವೇಶನ್ ಇದ್ದಾಗ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ರೆಕ್ಟಿಫಿಕೇಷನ್ ಅಂತ ಆಗಲಿ, ಒಂದು ಸಣ್ಣ ವಿಷಯ ಹೇಳಲಿಕ್ಕೆ ಅಷ್ಟು ಡೀಪಾಗಿ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾದ್ರೂ ರೆಮಿಡಿ ವಿಚಾರದಲ್ಲಿ. ನೀವು ಜಾತಕವನ್ನು, ಗ್ರಹಗಳನ್ನು, ಡಿಗ್ರಿಗಳನ್ನು, ಡಿವಿಷನಲ್ ಚಾರ್ಟ್ನ ಡೀಪಾಗಿ ಸ್ಟಡಿ ಮಾಡಿಬಿಟ್ಟು ಕೊನೆಗೆ ರೆಮಿಡಿ ಏನು ಕೊಡ್ತೀರಿ? ದೇವ್ರ ಗುಡಿ ಸುತ್ತಿ ಬಾ ಅಂತ ಹೇಳ್ತೀರಿ. ಅಷ್ಟು ಹೇಳಲಿಕ್ಕೆ ಇದೆಲ್ಲ ಯಾಕೆ? ಅದು ಹೇಳ್ತಾರಲ್ಲ, ಯಾವುದೋ ಕತೆ ಇದೆ, ರಾಮಕೃಷ್ಣ ಪರಮಹಂಸರ ಹತ್ರ ಒಬ್ಬ ತಾಯಿ ಹೋಗ್ತಾಳೆ. ಹೋಗಿ ನನ್ನ ಮಗ ತುಂಬ ಬೆಲ್ಲ ತಿಂತಾನ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಬೆಲ್ಲ ತಿಂತಾನ? ಓಕೆ, 1 ವೀಕ್ ಆದಮೇಲೆ ಬನ್ನಿ ಅಂತ ಹೇಳ್ತಾರೆ. 1 ವೀಕ್ ಆದಮೇಲೆ ಬಂದಮೇಲೆ ಏನು ಹೇಳಂತಂದರೆ, ನೋಡಪ್ಪ ಬೆಲ್ಲ ತಿನ್ನಬೇಡ ಅಂತ ಹೇಳ್ತಾರೆ. ಇದು ಹೇಳಲಿಕ್ಕೆ 1 ವೀಕ್ ಆಗಬೇಕಾ? ಹೇಳ್ತಾರೆ, ಇಲ್ಲ ನಾನು ತಿಂತಾ ಇದ್ದೆ, ಆಮೇಲೆ ಬಿಟ್ಟೆ ನಾನು ನಿಮ್ಮ ಮಗನಿಂದ ಅಂತ ಹೇಳಿದ್ರಂತೆ ಅವರು. ಹಾಗೆ ಒಂದು ಸಣ್ಣ ಒಂದು ದೇವ್ರ ಗುಡಿಲಿ ಪೂಜೆ ಮಾಡು, ಒಂದು ಗುಡಿ ಸುತ್ತು, ಒಂದು ಪವಮಾನ ಹೋಮ ಮಾಡು, ಒಂದು ಹಸುವಿಗೆ ಅಕ್ಕಿ ಕಾಳು ಇದಿಡು, ಇದು ದಾನ ಮಾಡು, ಇದು ಹೇಳಲಿಕ್ಕೆ ಜಾತಕದಲ್ಲಿ ಅಷ್ಟು ಡೀಪಾಗೆಲ್ಲ ಯಾಕೆ ನೋಡಬೇಕು? ಹೋಲಿ ಡೀಪಾಗಿ ನೋಡಿ ಕನ್ಫರ್ಮ್ ಮಾಡಿಕೊಂಡು ನೀವು ರೆಮಿಡಿಲಿ ಏನಾದರೂ ಡೀಪಾಗಿ ನೋಡ್ಲಿಕ್ಕೆ ಆಗ್ತದೆ? ರೆಮಿಡಿಯಲ್ಲಿ ಯಾರೂ ಡೀಪಾಗಿ ಹೋಗ್ತಾ ಇಲ್ಲ. ಅದು ಎಕ್ಸಾಕ್ಟ್ಲಿ ಅವನ ಪ್ರಾಬ್ಲಮ್ನ ರಿಸಾಲ್ವ್ ಮಾಡುವಂಥ ಎಕ್ಸಾಕ್ಟ್ಲಿ ರೆಮಿಡಿ ಇದೆ ಅಂತ ಯಾರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ? ಯಾವ ಪುಸ್ತಕದಲ್ಲಿ ಇಲ್ಲ, ಯಾರೂ ಮಾಡಿಲ್ಲ. ಜಸ್ಟ್ ಓನ್ಲಿ ಟ್ರಯಲ್ ಆ್ಯಂಡ್ ರನ್ ಅಂತಾರೆ ನೋಡಿ, ಮೆಡಿಕಲ್ ನಿಮಗೆ ಗೊತ್ತಾಗುತ್ತೆ. ಟ್ರಯಲ್ ಆ್ಯಂಡ್ ರನ್, ತಪ್ಪು ಮಾಡು ಮತ್ತು ಟ್ರೈ ಮಾಡು, ತಪ್ಪು ಮಾಡು ಟ್ರೈ ಮಾಡು. ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲೇ ನಮ್ಮ ರೆಮಿಡೀಸ್ ಹೋಗ್ತಾ ಇದೆ. ಸೊ ಆ ಪೂಜೆ ಹೇಳು, ಅದಾಗಿಲ್ವಾ ಇನ್ನೊಂದು ಪೂಜೆ ಹೇಳು, ಅದಾಗಿಲ್ವಾ ಇನ್ನೊಂದು ಪೂಜೆ ಹೇಳು, ಅದು ಆಗಿಲ್ವಾ ನೀನೇನೋ ಹಿಂದಿನ ಜನ್ಮದಲ್ಲಿ ದೋಷ ಮಾಡಿದ್ಯಾ, ಇದು ನಾನು ಯಾರು ಮಾಡೋಕ್ಕೂ ಆಗಿಲ್ಲ, ನಮಸ್ಕಾರ ಇಡು ಅಷ್ಟೇ, ನೀನು ಅನುಭವಿಸ್ಬೇಕಾದಂತ ಹೇಳ್ಬಿಡ್ತೆ. ಅಷ್ಟೆಲ್ಲ ಅನುಭವಿಸ್ಬೇಕಾದ್ರೆ ಜ್ಯೋತಿಷ್ಯ ಆಗಬೇಕು, ದೇವರೇ ಆಗಬೇಕು. ಸೊ ನಮ್ಮ ರೆಮಿಡೀಸು ಇಷ್ಟು ಚೈಲ್ಡಿಶ್. ಸೊ ನಮಗೆ ಫೋಕಸ್ ಬೇಕಾದ್ರೆ ರೆಮಿಡಿ ಮೇಲೆ. ನಾವು ಜಾತಕದಲ್ಲೇ ಗ್ರಹವನ್ನೇ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊತ ಅದು ಯಾವ ಗ್ರಹದಲ್ಲಿ ಬರುತ್ತೆ, ಎಷ್ಟು ಡಿಗ್ರಿಲಿದೆ, ಈ ಭಾವದಲ್ಲಿ ಬರುತ್ತೋ ಆ ಭಾವದಲ್ಲಿ ಬರುತ್ತೋ, ಅದು D1 ಚಾರ್ಟಲ್ಲಿ ಹೇಗಿದೆ, D9 ಚಾರ್ಟಲ್ಲಿ ಹೇಗಿದೆ ಎಲ್ಲ ನೋಡ್ತೀರಿ. ಓಕೆ, ಪ್ರಾಬ್ಲಮ್ ನಿಮಗೆ ಕನ್ಫರ್ಮ್ ಆಗುತ್ತೆ, ಡೀಪಾಗಿ ಕನ್ಫರ್ಮ್ ಆಗ್ತದೆ. ಒಂದು ಹಾರ್ಟಲ್ಲಿ 4 ವಾಲ್ವ್ಸಲ್ಲಿ ಯಾವ ವಾಲ್ವ್ ಹೋಗಿದೆ ಅಂತ ನೀವು ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡ್ಬೋದು. ರೆಮಿಡಿ ಏನಿದೆ? ಒಂದೇ ತಾನೇ ರೆಮಿಡಿ, ರಿಪ್ಲೇಸ್ ಯಾವ ವಾಲ್ವ್ ಹೋದ್ರೆ ರಿಪ್ಲೇಸ್ ಮಾಡು.
ಅಷ್ಟು ಡೀಪಾಗಿ ನಮ್ಗೆ ಹೇಳಿಕ್ಕೆ ಬರೋದಿಲ್ಲ, ನಾನು ಎಕ್ಸಾಂಪಲ್ ಕೊಟ್ಟೆ. ಹಾಗಾಗಿ ಎಲ್ಲರೂ ಕೂಡ ಕಾನ್ಸಂಟ್ರೇಟ್ ಆನ್ ರೆಮಿಡಿ. ಸೈಕಲಾಜಿಕಲಿ ಅವನನ್ನು ಹೇಗೆ ಎಷ್ಟುವರೆಗೂ ಅವನನ್ನು ಬ್ಯಾಲೆನ್ಸ್ ಮಾಡ್ಬೋದು, ಅಥವಾ ಭಗವಂತನ ಹತ್ರ ಎಸ್ಕಲೇಟ್ ಮಾಡೋದಾದರೆ ಯಾವುದು ಮಾಡಿದರೆ, ಅಥವಾ ಇವನು ಯಾವುದು ಪರ್ಫೆಕ್ಟಾಗಿ ಮಾಡಬಲ್ಲ, ಅದರಿಂದ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥ ಒಂದು ಮಾರ್ಗವನ್ನು ಸೂಚನೆ ಮಾಡಬೇಕು. ಸೊ ನನ್ನ ಪಾಲಿಸಿ ಅದೇ. ಡೀಪಾಗಿ ನಾವು ಹೋದಾಗ ಏನಾಗುತ್ತೆ ಅಂದರೆ ಬರುತ್ತೆ, ನಮಗೆ ನಮ್ಮ ಟ್ಯಾಲೆಂಟ್ ಏನೋ ಗೊತ್ತಾಗ್ತದಾಗಲಿ, ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆದ್ರೇ ನಮಗೆ ಜ್ಯೋತಿಷ್ಯಕ್ಕೆ ಅರ್ಥ. ಸೊ ಹಾಗಾಗಿ ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮಗೆ ಆ ಥರ ಸಮಸ್ಯೆ ಬಂತ, ಈ ಕಡೆ ಮನೆ ಆ ಕಡೆ ಮನೆ ಸಮಸ್ಯೆ ಬಂತ, ಎರಡು ಭಾವಗಳನ್ನು ಈ ಭಾವದಲ್ಲಿ ಇದ್ದರೆ ಹೇಗಿರುತ್ತೆ, ಆ ಭಾವದಲ್ಲಿದ್ದೆ ಅಂತ ಹೇಗೆ ಎರಡನ್ನೂ ಅನಲೈಸ್ ಮಾಡಿ ಅವನಿಗೆ ಕೇಳಿ ಯಾವುದು ಮ್ಯಾಚ್ ಆಗುತ್ತೋ ಅದು ಕೊಟ್ಬಿಡಿ ಅಷ್ಟೇ. ಇದು ಸಿಂಪಲ್. ಇದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಕೆಲಸನೇ ಇಲ್ಲ ಇದರಾಗೆ. ಸರಿ ಗುರೂಜಿ, ಧನ್ಯವಾದಗಳು ಗುರೂಜಿ. ಇನ್ನೊಂದು ಪ್ರಶ್ನೆ ಕೇಳ್ಬೋದು ಗುರೂಜಿ? ಆದಾಯ ಒಬ್ಬರಿಗೆ ಹಣ ಎಷ್ಟು ಇರುತ್ತೆ ಅಂತ ನೀವು ಚೆನ್ನಾಗಿ ತಿಳಿಸಿದ್ರಿ ಗುರೂಜಿ. ಆದ್ರೆ ಈ ಕೆಲವರು ಎಷ್ಟು ದುಡ್ಡಿದ್ರು ಅದನ್ನ ಅವರ ಸ್ವಾರ್ಥಕ್ಕೆ ಬಳಸ್ಕೊಳ್ತಾರೆ. ಇನ್ ಕೆಲವರು ಅವರಿಗೆ ದಾನ ಮಾಡೋದ್ರಲ್ಲೇ ಬಹಳ ಆಸಕ್ತಿ ಇರುತ್ತೆ, ದಾನ ಮಾಡ್ತಾ ಹೋಗ್ತಾರೆ. ಇದು ಹೇಗೆ ಕಾಂಬಿನೇಷನ್ ತಿಳ್ಕೋಬಹುದು? ಕೇಂದ್ರ ಸ್ಥಾನಗಳು ಬಲಿಷ್ಠವಾಗಿದ್ದರೆ ಅವನು ಸುಖ ಪಡಲಿಕ್ಕೆ ಅಥವಾ ಅವರ ಕುಟುಂಬ ಸುಖ ಪಡಲಿಕ್ಕೆ ಮಾತ್ರ ಬಳಸ್ತಾರೆ. ತ್ರಿಕೋಣ ಸ್ಥಾನಗಳು ಬಲಿಷ್ಠವಾಗಿದ್ದರೆ ಅವನು ಒಂದೇ ಅಲ್ಲ, ಜೊತೆಗೆ ಎಲ್ಲರೂ ಅದನ್ನು ಅನುಭವಿಸಬೇಕು. ಭಗವಂತ ನನ್ನ ಕ್ಯಾಶಿಯರ್ ಪೋಸ್ಟಲ್ಲಿ ಕೂಡಿಸಿದ್ದಾನೆ, ನಾನು ಎಲ್ಲರಿಗೋಸ್ಕರನೇ ಸಂಪಾದಿಸಿದ್ದೀನಿ ಅಂತ ಎಲಿವೇಟೆಡ್ ಮೈಂಡ್ ಬರುತ್ತೆ ಯಾವಾಗ ತ್ರಿಕೋಣಗಳ ಬಲಿಷ್ಠವಾದಾಗ. ತ್ರಿಕೋಣ ಅಂತಂದರೆ ಏನು? ಫಲಾಪೇಕ್ಷ ರಹಿತವಾಗಿ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡೋದು. ಅಂದರೆ ಏನೂ ಫಲವನ್ನು ಬಯಸದೆ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸ ಏನಾದರೂ ಮಾಡಿದರೆ ಅದರಿಂದ ಬಂದಂಥ ಪುಣ್ಯ, ಅದರಿಂದ ಜ್ಞಾನ ಎಲಿವೇಟ್ ಆಗ್ತದೆ. ಯಾವಾಗ ಜ್ಞಾನ ಬರುತ್ತೋ ಅವನು ಸ್ವಾರ್ಥಕ್ಕೆ ಅವನೇನು ನೋಡಿಕೊಳ್ಳೋದಿಲ್ಲ. ಅದೇ ರೀತಿ ಕೇಂದ್ರ ಸ್ಥಾನಗಳು ಅಂತಂದರೆ ಫಲವನ್ನು ಬಯಸಿ ಮಾಡಿದಂಥ ಕರ್ಮಗಳಿಂದ ಬಂದಂಥ ಪುಣ್ಯ. ಸೊ ಅವನಿಗೆ ಹಿಂದೆ ಬಯಸಿರ್ತಾನೆ. ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ಯಾಕೆ ಮಾಡ್ತೇವೆ? ನನಗಿದಾಗಬೇಕು, ಅದಾಗಬೇಕು, ಮಕ್ಕಳಿಗೆ ಮದುವೆ ಆಗಬೇಕು, ಆರೋಗ್ಯ ಚೆನ್ನಾಗಬೇಕು, ಬಯಸ್ತೇವೆ ನಮಗೋಸ್ಕರ. ಅದರಿಂದ ಬಂದಂಥ ಪುಣ್ಯ ಅದು ಓನ್ಲಿ ನಮಗೆ ಮಾತ್ರ ಹೆಲ್ಪ್ ಆಗ್ತದೆ, ಬೇರೆಯವ್ರಿಗೆ ಹೆಲ್ಪ್ ಆಗಲ್ಲ. ಅದಕ್ಕೆ ಬೇರೆಯವರಿಗೆ ಹೆಲ್ಪ್ ಮಾಡುವಂಥ ಗುಣ ಇರಲ್ಲ ಆ ಥರ ಹಣದಿಂದ. ಅದಕ್ಕೇನು ಮಾಡ್ತಾರೆ, ಅವರೇ ಬಳಸಿಕೊಳ್ತಾರೆ. ಅವರು ಬಳಸಿಕೊಳ್ಳದೇ ಇದ್ದರೂ ಕೂಡ ಅದು ನಾಶನ ಆಗ್ತದೆ ಹೊತ್ತು ಇನ್ನೊಬ್ಬರಿಗೆ ದಾನ ಮಾಡಲ್ಲ. ಯಾವಾಗ ಕೇಂದ್ರ ಸ್ಥಾನಗಳು ಬಲಿಷ್ಠವಾಗಿದ್ದಾಗ ಬಂದಂಥ ಹಣದಿಂದ ಈ ರೀತಿ ಜಾತಕದಲ್ಲಿ ನೋಡಿ, ತ್ರಿಕೋಣ ಬಲವಾಗಿದೆಯಾ, ಕೇಂದ್ರ ಬಲವಾಗಿದೆಯಾ? ತ್ರಿಕೋಣ ಬಲವಾಗಿದ್ದರೆ ಅವನು ಸ್ವಾರ್ಥವನ್ನು ನೋಡಿಕೊಳ್ಳದೆ ದಾನ ಮಾಡ್ತಾನೆ. ತ್ರಿಕೋಣಗಳು ವೀಕಾಗಿ ಕೇಂದ್ರಗಳು ಬಲಿಷ್ಠವಾದರೆ ಅವನ ಸ್ವಾರ್ಥ, ಡೊನೇಷನ್ ಮಾಡಿದ್ರು ಕೂಡ ಅವನ ಸ್ವಾರ್ಥವೇ. ಅವನ ಪ್ರೆಸೆಂಟೆಡ್ ಬೈ, ಡೊನೇಟೆಡ್ ಬೈ ಇರಬೇಕು, ATG ಸರ್ಟಿಫಿಕೇಟ್ ಇರಬೇಕು, ಅವನು ಬಂದಾಗ ಮತ್ತೆ VIP ಟ್ರೀಟ್ಮೆಂಟ್ ಇರಬೇಕು, ಈ ಥರವನ್ನೇ ಬಯಸ್ತಾನೆ. ಅವ್ರು ಡೊನೇಷನ್ ಮಾಡೋದು ಓಕೆ, ಕೊಡ್ತಾನೆ, ನಮಗೇನು ಕಾಣುತ್ತೆ ಡೊನೇಷನ್ ಇಷ್ಟಪ್ಪ 10 ಲಕ್ಷ ರೂಪಾಯಿ ಮಾಡಿದ್ದಾರೆ, ಅವನು ಎಕ್ಸ್ಪೆಕ್ಟ್ ಮಾಡೋದು ಅದೇ ಥರ ಇರ್ತದೆ. ಅವನಿಗೇನು ಅದಕ್ಕೆ ಡೊನೇಷನ್ ಮಾಡಿದಂಥ ಪುಣ್ಯ ಬರೋಲ್ಲ. ಇದು ನಿಮಗೆ ಭಗವದ್ಗೀತೆಯಲ್ಲಿ ಬರುತ್ತೆ 17ನೇ ಅಧ್ಯಾಯದಲ್ಲಿ. ನೋಡೋಣ, ಮನಃಶಾಸ್ತ್ರದಲ್ಲಿ ಇದನ್ನು ಹೇಳ್ತೇನೆ. ಸರಿ ಗುರು, ಧನ್ಯವಾದಗಳು. ನಮೋ ನಮಃ. ಬೇರೆ ಏನಾದರೂ ಪ್ರಶ್ನೆ ಕೇಳ್ಬೋದು? ಕೊಟ್ಟಿತ್ತು ಕೇಳಿ. ಇದು ಒಂದು ಗ್ರಹ ನೋಡ್ಬೇಕಾದ್ರೆ ಅನಲೈಸ್ ಮಾಡುವಾಗ ಆ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಅದು ತಾರಾಬಲ ಇದೆಯಾ ಇಲ್ವಾ ನೋಡ್ಬೇಕು ಅಂತ ಕೇಳ್ಪಟ್ಟೆ. ಅದಕ್ಕೆ ನಿಮ್ಮ ಸಲಹೆ ಏನು ಗುರುಗಳೇ? ಡೀಪಾಗಿ ಕಲೆಕ್ಟ್ ಮಾಡಬೇಕು. ಡೀಪಾಗಿ ನೀವು ಅನಲೈಸ್ ಮಾಡಬೇಕಾದ್ರೆ ಅದು ಯಾವ ನಕ್ಷತ್ರದಲ್ಲಿದೆ, ಯಾವ ನವಾಂಶದಲ್ಲಿದೆ ಮಾಡ್ತೇವೆ. ನಮಗೇನಷ್ಟು ನನಗೆ ಹೇಳಿದ್ನಲ್ಲ, ರೆಮಿಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾದಾಗ ಅಷ್ಟೇನು ಅವಶ್ಯಕತೆ ಇಲ್ಲ. ಈಗ ನಾವು ಜ್ವರ ಬಂತು ಅಂದ್ಕೊಳ್ಳಿ, ನಾವೇನು ಮಾಡ್ತೇವೆ, 2 ದಿನ ಮನೆಗಿರೋಂಥ ಪ್ಯಾರಾಸಿಟಮಾಲ್ ಹಾಕ್ಕೊಡ್ತೇವೆ. ಕಡಿಮೆ ಆಗಲಿಲ್ಲ ಅಂತಂದರೆ ಡಾಕ್ಟ್ರ್ ಹತ್ರ ಹೋದಾಗ 2-3 ಟೆಸ್ಟ್ ಮಾಡಿಸಿ ಆತ ಕೂಡ ಪ್ಯಾರಾಸಿಟಮಾಲೇ ಕೊಡ್ತಾನೆ. ಏನು ಉಪಯೋಗ? ನಾವು ಮಾಡಿದ್ದು ಅದೇ ಅಲ್ವಾ? ಸೊ ಹಾಗಾಗಿ ರೆಮಿಡಿ ಅಂದರೆ ನನ್ನ ಉದ್ದೇಶ ಏನಂತಂದರೆ ಅವನ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗಲಿ, ಒಂದು ಧೈರ್ಯ ಕೊಡೋದಾಗಲಿ, ಒಂದು ವಿಶ್ವಾಸವನ್ನು ತುಂಬೋದಾಗಲಿ, ಕೊನೆಗೆ ಯಾವುದೂ ಕೆಲಸ ಮಾಡಿದಾಗ ಯಾವ ಸಮಯದಲ್ಲಿ ದೇವರನ್ನು ಏನನ್ನು ಬಯಸಿದರೆ, ದೇವರನ್ನು ಹಿಡ್ಕೊಂಡ್ರೆ ಇವನಿಗೆ ಒಳ್ಳೆಯದಾಗತ್ತೆ ಅಂತಂಬುದು ಅವನು ಗೈಡ್ ಮಾಡಿರಿ ಸಾಕು. ಸರಿ ಸರಿ. ಇನ್ನೊಂದು ಕ್ವಶನ್ ಇದೆ, ಕೇಳ್ಬೋದಾ ಗುರುಗಳೇ? ಕೇಳಿ. ಈ ಒಂದು ಕುಂಡ್ಲಿ ನೋಡ್ತಾ ಇದ್ದೆ ನಮ್ಮ ಕಡೆಯವ್ರದ್ದೆ, ಅದು ವಿದ್ಯಾಸ್ಥಾನ ನೋಡ್ತಾ ಇದ್ದೆ, ಅದು ಎಲ್ಲ ಮೈನಸ್ ಬರುತ್ತೆ. ಆದ್ರೆ ಅವರು ಲೆಕ್ಚರರ್ ಆಗಿದ್ದಾರೆ MA ಮಾಡಿ.
ಹೌದಾ? ಯಾವ ಮೇ ರೀತಿ ಬಿ ನಾವು ನೋಡ್ಬೇಕು, ಯಾಕಂದರೆ ಮೇ ಬಿ ಡೇಟ್ ಆಫ್ ಬರ್ತು ಮಿಸ್ ಆಗಿರ್ಬೋದು ಅಥವಾ ಲಗ್ನ ಮಿಸ್ ಅದು ಆಗಿರ್ಬೋದು. ನಾನು ಹಾಗೆ ಅನ್ಕೊಂಡೆ. ಓಕೆ, ಎಲ್ಲವೂ ಮೈನಸ್ ಬರುತ್ತೆ, ಸ್ಥಾನ ಹೌದಾ? ಬಲ, ಕಾರಕ ಬಲ, ಆಧಿಪತ್ಯ ಬಲ ಎಲ್ಲ. ಒಂದು ಸಲ ನನಗೆ ಕಳಿಸಿ, ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಸರ್ ಚೆಕ್ ಮಾಡ್ತೇನೆ. ಅದರಲ್ಲಿ ವಿಶೇಷವಾಗಿ ಆ ಥರ ಇದ್ರೂ ಚಾಲೆಂಜಿಂಗ್ ಆಗಿದ್ರೆ ನಾನು ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ ಓಕೆ, ಕಳಿಸಿ ನನಗೆ ಅದು ಡೀಟೇಲ್ಸ್ ಕಳಿಸಿ, ಆಯ್ತು, ಧನ್ಯವಾದ. ಕ್ಲಾಸ್ನಲ್ಲಿ ಎಕ್ಸ್ಪ್ಲೈನ್ ಧನ್ಯವಾದ. ಮಾಡ್ತೇನೆ. ನಮೋ. ಆಯ್ತು. ಕೇಳಿ, ಬೇರೆ ಏನೇ ಕಷ್ಟ. ಸೊ ಈಗ ಹೇಳ್ತಾ ಇರುವಂಥ ಪಾಠ ಆಗ್ಬೋದು ಅಥವಾ ಎಕ್ಸ್ಪ್ಲೈನ್ ಮಾಡುವಂಥ ರೀತಿ ಆಗ್ಬೋದು, ಎಲ್ಲರಿಗೂ ಹಿಡಿಸ್ತಾ ಇದೆ ಅಂತ ನಾನು ಅಂದುಕೊಳ್ತೇನೆ. ಲೈವಲ್ಲಿ ಪಾಠ ಕೇಳೋರಿಗಾಗಲಿ, ಆಫ್ಲೈನಲ್ಲಿ ಪಾಠ ಕೇಳೋರಾಗಲಿ, ಅಥವಾ ಇನ್ನೇನಾದರೂ ಇಂಪ್ರೂವ್ಮೆಂಟ್ ಫರ್ದರ್ ಆಗಿ ಈ ಥರ ಇಂಪ್ರೂವ್ಮೆಂಟ್ ಮಾಡಿ ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದರೂ ಸಜೆಷನ್ಸ್ ಮಾಡೋರು ನೀವು ಮಾಡ್ಬೋದು. ಸೊ ನಿಮಗೆ ಇಮೇಲ್ ಮುಖಾಂತರ ನೀವು ಸಜೆಸ್ಟ್ ಮಾಡಿ. ಮೊಬೈಲಲ್ಲಿ ಜಾಸ್ತಿ ನಾನು ಯೂಸ್ ಮಾಡಲ್ಲ, ಸೊ ಇಮೇಲ್ ಆದರೆ ನಾನು ಜಾಸ್ತಿ ಯೂಸ್ ಮಾಡ್ತೇನೆ. ಸೊ ನಿಮಗೆ ಇಮೇಲ್ ಐ ಡಿ ಕೊಡ್ತೇನೆ. ಸೊ ಏನಾದರೂ ಪ್ರಶ್ನೆ ಇದ್ದರೆ, ಪ್ರಶ್ನೆ ಅಂದರೆ ಐ ಮೀನ್ ಕ್ಲಾಸಿಗೆ ಸಂಬಂಧಪಟ್ಟದ್ದು, ಪರ್ಸ್ನಲ್ ಜಾತಕ ಕಳಿಸ್ಲಿಕ್ಕೆ ಹೋಗಬೇಡಿ, ನಾನು ಅದೆಲ್ಲ ಅನಲೈಸ್ ಮಾಡಲ್ಲ. ಸೊ vaishwanara@gmail.com ಅಥವಾ vaishwanara.com ಅಂತ ಕೂಡ ಇದೆ, ವೆಬ್ಸೈಟ್ ಇದೆ. ನೀವು ಅದರಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಇದೆರಡರಲ್ಲೂ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಸೊ ಹಾಗಾಗಿ ಏನಾದರೂ ಇನ್ನೇನು ಫರ್ದರ್ ಇಂಪ್ರೂವ್ಮೆಂಟ್ ಏನಾದರೂ ಮಾಡಿ, ನೀವು ಲೈವಲ್ಲಿ ಹೇಳಿದ್ರೂ ಪರವಾಗಿಲ್ಲ, ಅಥವಾ ಆಫ್ಲೈನಲ್ಲಿ ನೋಡ್ತಾ ಇರೋರು ಯಾರಿದ್ದಾರೆ ಅವರು ಅವರ ಫೀಡ್ಬ್ಯಾಕ್ ಆಗಲಿ ಅಥವಾ ಅಡ್ವೈಸಸ್ ಏನಾದರೂ ಇಂಪ್ರೂವ್ ಮಾಡಲಿಕ್ಕೆ ಏನಾದರೂ ಅಡ್ವೈಸಸ್ ತಿಳ್ಕೊಂಡು ನೀವು ಕಳಿಸ್ಬೋದು. ಇಲ್ಲಿ ಹಣಕ್ಕೆ ಸಂಬಂಧಪಟ್ಟದ್ದು ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೇನೆ. ನೆಕ್ಸ್ಟ್ ಕ್ಲಾಸು ಹೆಲ್ತ್ ರಿಲೇಟೆಡ್ ಸ್ವಲ್ಪ ವೈದ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ಟಚ್ ಮಾಡೋಣ. ನಂತರ ಕೊನೆಗೆ ವೈದ್ಯ ಜ್ಯೋತಿಷ್ಯದ ನಂತರ ಮೇಲೆ ಕೊನೆಯದಾಗಿ ಸ್ಪಿರಿಚುವಲ್ ಅಸ್ಟ್ರಾಲಜಿ. ಒಬ್ಬ ಮನುಷ್ಯನ ನಾವು ಮನಃಶಾಸ್ತ್ರದಲ್ಲಿ ಏನು ನೋಡ್ತಾ ಇದ್ದೇವೆ, ಅದಕ್ಕೆ ಜಾತಕಕ್ಕೆ ಕನೆಕ್ಟ್ ಮಾಡೋದು ಹೇಗೆ ಅಂತಂಬುದನ್ನು ಕೊನೆಯದಾಗಿ ನೋಡಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮೇ ಬಿ ಇಟ್ ಟೇಕ್ ಸಮ್ ಮೋರ್ ಕ್ಲಾಸಸ್. ನಮಸ್ತೆ ಸರ್. ನಮಸ್ತೆ ಹೇಳಿಮ್ಮ. ಸರ್, ಈಗ ಒಂದು ಜಾತಕದಲ್ಲಿ ಮನುಷ್ಯನಿಗೆ ಹಣ ಎಲ್ಲ ಬರುತ್ತೆ ಸರ್, ಬಟ್ ಅವನ ಬುದ್ಧಿವಂತಿಕೆದಿಂದ ಅದನ್ನ ಉಪಯೋಗಿಸ್ಕೊಂಡು ಜೀವನ ನಡೆಸಬೇಕು. ಬಟ್ ಅವನು ಅದನ್ನೆಲ್ಲ ಕಳ್ಕೊಂಡು ಮತ್ತೆ ಭಗವಂತನಲ್ಲಿ ದೂರಿದ್ರೆ ಅರ್ಥ ಇರಲ್ಲ ಅಲ್ವಾ ಸರ್? ಬರುತ್ತೆ ಹಣ, ನಾನು ಒಬ್ಬರನ್ನ ನೋಡಿದ್ದೀನಿ ಸರ್, ಬಟ್ ತುಂಬಾ ಬರ್ತಾ ಇರ್ತಾರೆ, ಬಟ್ ಹಾಗೆ ಕಳೆದಾಗ್ತಾ ಇರ್ತಾರೆ ಅವರು. ಇದಕ್ಕೇನ್ ಕಾರಣ? ಇದು ನಮ್ಮ ಸ್ವಯಂಕೃತ ಅಪರಾಧ ಅಲ್ವಾ ಸರ್? ಇದು ಅದಕ್ಕೆ ಭಾಳ ಇದಮ್ಮ, ಕಳೆದು ಹೋಗ್ತಾ ಇದೆ ಅಂತಂದ್ರೆ ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಅಂಬೋದ ಮೇಲೆ ಅನಾವಶ್ಯಕವಾಗಿ ಸರ್ ಪ್ರತಿಯೊಂದಕ್ಕೂ ಖರ್ಚು ಮಾಡ್ತಾರೆ ಅವ್ರುಗಳು. ಅದೇ ವಿತೌಟ್ ಪರ್ಪಸ್ ಬೇಡ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದ್ ಮನೆ ಇರುತ್ತೆ ಅನ್ಕೊಳ್ಳಿ, ಒಂದ್ ಮನೇಲಿ ಆ ಮನೇಲಿ ಎಲ್ಲ ಜೊತೆ ಸೇರಿ ಇರೋಣ ಇಲ್ಲ, ತಾನೇ ಸಪ್ರೇಟ್ ಆಗಿರ್ಬೇಕು, ಅಲ್ಲಿ ಎಕ್ಸ್ಟ್ರಾ ಕಟ್ಕೊಂಡು ಅವ್ರ ಲೈಫ್ ಅವ್ರು ಲೀಡ್ ಮಾಡ್ಕೋಬೇಕು ಅನ್ನೋ ತರ. ಕೊನೆಗೆ ಹಣ ಇಲ್ದೇದಂಗೆ ಆಗೋಗಿರುತ್ತೆ ಅವ್ರಿಗೆ. ಯಾವ ತರ ಪರಿಸ್ಥಿತಿಗೆ ಬರ್ತಾರೆ ಅಂದ್ರೆ ಅದು ಹೇಳಕ್ ಆಗೋದಿಲ್ಲ ಸರ್, ಆ ತರ ಇದೆ. ಮತ್ ಪುನಃ ಅಟೆಂಪ್ಟ್ ಮಾಡೋದು ಸ್ವಯಂಕೃತ ಇದಲ್ಲ, ಸ್ವಯಂಕೃತ. ಅಷ್ಟೇ, ಇದೊಂದೇ, ಇನ್ನೇನು ಇಲ್ಲ ಸರ್. ಇದು ಪರಿಹಾರ ಅವರೇ ಮಾಡ್ಕೋತಾರ ಇದು ಕೈಯಿಂದ ಅಷ್ಟೇ. ಸ್ವಯಂಕೃತ ಅಂತಂದ ಮೇಲೆ ನಾವು ಏನ್ ಮಾಡಿದ್ದೀವೋ ಅದನ್ನ ನಾವು ರೆಕ್ಟಿಫೈ ಮಾಡ್ಕೊಬಿಟ್ರೆ ಅನ್ಭವಿಸ್ಲೇಬೇಕು ಅಷ್ಟೇ. ರೆಕ್ಟಿಫೈ ಮಾಡ್ಕೊಟ್ರೆ ಆಯ್ತು. ಅದು ಯಾರು ರೆಕ್ಟಿಫೈ ಮಾಡ್ಕೊಳ್ಳಿಕ್ಕೆ ಯಾರಿದ್ದಾರೆ? ಅದು ರೆಡಿ ಈಸ್ ನಾಟ್ ರೆಡಿ ಟು ರೆಕ್ಟಿಫೈ ಸರ್. ಅವ್ರು ರೆಕ್ಟಿಫೈ ಮಾಡ್ಕೊಳಕ್ಕೂ ರೆಡಿ ಇರೋದಿಲ್ಲ. ಅವ್ರು ಹಾಗೇನೆ ಡಾಕ್ಟರು ಟ್ಯಾಬ್ಲೆಟ್ ಕೊಡ್ತಾರಮ್ಮ, ಹಾಕೊಂಡ್ರೆ ಕಡಿಮೆ ಆಗ್ತದೆ. ನಾ ಹಾಕೊಳ್ಳೋದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಅಷ್ಟೇ ಅಲ್ಲ ಸರ್. ಅಷ್ಟೇ. ಏನಂದ್ರೆ ಇವ್ರನ್ನ ನಂಬಿರೋ ಫ್ಯಾಮಿಲಿ ಅವ್ರಿಗೆ ಎಫೆಕ್ಟ್ ಆಗ್ತಾ ಇರುತ್ತೆ ಅದು ಯೂಶುವಲಿ ಅಷ್ಟೇ ಅಲ್ಲಮ್ಮ. ಆಗ ಇದು ಎಷ್ಟು ಅಲ್ಲ ಸರ್, ಅವ್ರದ್ದು ತಗೊಂಬಂದಿದ್ ಪುಣ್ಯ ಇಷ್ಟೇನಾ ಅನ್ಸುತ್ತೆ ಅವ್ರಿಗೆ. ಅವಾಗ ದೇವರು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಮೆರೆಯೋನನ್ನೂ ಮಾಡಿರ್ತಾನೆ, ಪಲ್ಲಕ್ಕಿ ಹೊರೆಯೋರನ್ನೂ ಮಾಡಿರ್ತಾರೆ. ಎರಡೂ ಇರ್ತದೆ. ಸುಖ ಪಡೋನು ಪುರ ಅಂದ್ರೆ ಅವನ ಸುಖಕ್ಕಾಗಿ ಕಷ್ಟಪಡೋರು ಇರ್ತಾರೆ. ಇದು ಜನರಲ್, ಇದು ಎಲ್ಲ ಕಡೆ ಇರುವಂತ ಯೂನಿವರ್ಸಲ್ ಲಾ. ಥ್ಯಾಂಕ್ ಯು ಸರ್.
ಸೊ ಓಕೆ, ಸೊ ಇವತ್ತಿನ ಪಾಠ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಫರ್ದರಾಗಿ ಇದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಶ್ನೆ ಇದ್ದರೆ ನೀವು ಜಸ್ಟ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜನರಲ್ ಆಗಿ ಏನಾದರೂ ಕ್ವಶನ್ಸ್ ಕೇಳಿದಾಗ ನೀವು ಅದನ್ನು ಕೇಳ್ಬೋದು. ಸೊ ದನಕ್ಕೆ ಸಂಬಂಧಪಟ್ಟ ಹಣಕ್ಕೆ ಸಂಬಂಧಪಟ್ಟ ವಿಚಾರ ಇಲ್ಲಿಗೆ ನಾವು ಕಂಪ್ಲೀಟ್ ಮಾಡಿದ್ವಿ. ಮುಂದೆ ವೈದ್ಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು, ಜನರಲ್ ಹೆಲ್ತ್, ಸಮ್ ಎಕ್ಸ್ಕ್ಲೂಸಿವ್ ಹೆಲ್ತ್, ಈ ವಿಚಾರಗಳನ್ನೆಲ್ಲ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ. ಥ್ಯಾಂಕ್ ಯು ಸರ್. ನಮೋ.